ಆಯಿತಾ. ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನದ್ವೇಷಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರಃ ಯೇತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ದ್ವಿತೀಯ ಸ್ಕಂಧದ ಮೊದಲನೇ ಅಧ್ಯಾಯದಲ್ಲಿ ಬ್ರಹ್ಮಾಂಡದ ಬಗ್ಗೆ ವಿವರಣೆ ಇದೆ. ತುಂಬ ದೊಡ್ಡ ಗಾತ್ರದ ಭೌತಿಕ ವಸ್ತು ಬ್ರಹ್ಮಾಂಡ ಅಂದರೆ ನಮ್ಮ ಕಲ್ಪನೆಗೆ ಸಿಗೋದಿಲ್ಲ. ಅದು ಅಷ್ಟು ದೊಡ್ಡ ವಸ್ತು. ಅದು 14 ಲೋಕಗಳು, ಅದಕ್ಕೆ 7 ಆವರಣಗಳು. ಇಂಥ ದೊಡ್ಡ ಪದಾರ್ಥ, ಅಂಥ ದೊಡ್ಡ ಪದಾರ್ಥ ಶ್ರೀಹರಿಯ ಪ್ರತಿಮೆ. ಅದು ನಾವು ದೇವ ಮಂದಿರಗಳಲ್ಲಿ ಶ್ರೀಹರಿಯ ಪ್ರತಿಮೆ ನೋಡಿದ್ದೀವಿ. ದೊಡ್ಡ ಪ್ರತಿಮೆಗಳು, ಚಿಕ್ಕ ಪ್ರತಿಮೆಗಳು ಎಲ್ಲ ನೋಡಿದ್ದೀವಿ. ತಿರುಮಲ ಶ್ರೀನಿವಾಸನ ಪ್ರತಿಮೆ ದೊಡ್ಡದಲ್ವಾ? ಶ್ರೀರಂಗದ ಶ್ರೀರಂಗನಾಥನ ಪ್ರತಿಮೆ ದೊಡ್ಡ ಪ್ರತಿಮೆ. ಅದಕ್ಕಿಂತ ಚಿಕ್ಕ ಪ್ರತಿಮೆಗಳು ಎಷ್ಟೋ ಮಂದಿರಗಳಲ್ಲಿ ಇದ್ದಾವೆ. ಆ ಎಲ್ಲ ಪ್ರತಿಮೆಗಳು ಕೂಡ ಜಡ, ಅಂದರೆ ಅಚೇತನ. ಆ ಪ್ರತಿಮೆಗಳಲ್ಲಿ ಶ್ರೀಹರಿಯ ಸನ್ನಿಧಾನ ಇದೆ. ಕೆಲವು ಪ್ರತಿಮೆಗಳಲ್ಲಿ ನಿತ್ಯ ಸನ್ನಿಧಾನ, ಸ್ವಯಂ ವ್ಯಕ್ತ ಪ್ರತಿಮೆಗಳು, ಅವುಗಳಲ್ಲಿ ನಿತ್ಯ ಸನ್ನಿಧಾನ. ಕೆಲವು ಪ್ರತಿಮೆಗಳಲ್ಲಿ ಜಪ ಅನುಷ್ಠಾನಗಳನ್ನೆಲ್ಲ ನಿರಂತರ ಮಾಡಿಕೊಂಡಿದ್ದು ಶುದ್ಧ ಆಚರಣೆ ಇಟ್ಕೊಂಡಿರ್ತಕ್ಕಂಥವರು ಆವಾಹನೆ ಮಾಡಿದರೆ ಸನ್ನಿಧಾನ ಬರುತ್ತೆ. ಆವಾಹನೆ ಮಾಡಿದರೆ ಯಾರು ಮಾಡಬೇಕದನ್ನು? ದೀರ್ಘಕಾಲ ಜಪಾನುಷ್ಠಾನಗಳನ್ನು ಮಾಡಿಕೊಂಡಿದ್ದವರು, ಶುದ್ಧ ಆಚರಣೆ ಇಟ್ಕೊಂಡವರು, ಅವರು ಆವಾಹನೆ ಮಾಡಬೇಕು. ಆವಾಹನೆಗೆ ಒಂದು ಕ್ರಮ ಇದೆ. ಅದೆಲ್ಲ ಗೊತ್ತಿದ್ದು ಆ ಕ್ರಮಕ್ಕೆ ತಕ್ಕಂತೆ ಆವಾಹನೆ ಮಾಡಬೇಕು. ಆವಾಹನೆ ಮಾಡಿದರೆ ಅಚೇತನ ಪ್ರತಿಮೆಗಳ ಒಳಗೆ ಶ್ರೀಹರಿಯ ಸನ್ನಿಧಾನ ಏರ್ಪಾಡಾಗುತ್ತೆ. ಅಂದರೆ ಒಳಗೆ ಶ್ರೀಹರಿ ಇದ್ದಾನೆ ಅಂತ ಅರ್ಥ. ಭಗವದ್ ರೂಪ ಯಾವುದೊಂದು ಇದೆ ಅಂತ ಅರ್ಥ. ರಾಮನೋ ಕೃಷ್ಣನೋ ಒಂದು ರೂಪ ಇದೆ ಅಂತ ಅರ್ಥ. ಸೊ ಜಡ ಪ್ರತಿಮೆ, ಅದರೊಳಗೆ ಶ್ರೀಹರಿಯ ಸನ್ನಿಧಾನ. ಬ್ರಹ್ಮಾಂಡ ಅಂದರೆ ಅದು ಪ್ರತಿಮೆ. ಅದು ಅದರೊಳಗೆ ಶ್ರೀಹರಿಯ ಸನ್ನಿಧಾನ.
ಈ ದ್ವಿತೀಯ ಸ್ಕಂದ ಮೊದಲನೇ ಅಧ್ಯಾಯದಲ್ಲಿ ಬ್ರಹ್ಮಾಂಡವನ್ನು ಹೇಳುತ್ತೆ. ಬ್ರಹ್ಮಾಂಡದ ಒಳಗೆ ಸನ್ನಿಹಿತನಾಗಿರುವ ಭಗವದ್ರೂಪ ಏನು ಅಂತಲೂ ಹೇಳುತ್ತೆ. ತುಂಬ ದೊಡ್ಡ ಗಾತ್ರದ ಬ್ರಹ್ಮಾಂಡ ಅದು. ಅಷ್ಟು ದೊಡ್ಡ ಗಾತ್ರ ಚಿಂತನೆ ಮಾಡಿಕೊಳ್ಬೇಕು. ಚಿಂತನೆ ಮಾಡಿಕೊಂಡ್ರೆ ಆ ಪ್ರತಿಮೆಯ ಪಾದ, ಹದಿನಾಲ್ಕು ಲೋಕಗಳು ಪರಿಚಯ ಮಾಡಿಕೊಂಡಿರಬೇಕು. ಪಾತಾಳ, ಅತಲ, ವಿತಲ, ಸುತಲ, 14 ಲೋಕಗಳು ಪರಿಚಯ ಮಾಡಿಕೊಂಡಿರಬೇಕು. ಯಾವುದಾದ್ಮೇಲೆ ಯಾವುದು ಅಂತ ಗೊತ್ತಿರಬೇಕು. ಆ ಪ್ರತಿಮೆ, ಅಚಲ ಪ್ರತಿಮೆ ಇದೆಯಲ್ಲ, ಅಚಲ ಪ್ರತಿಮೆಗೆ ಒಂದು ಪಾದ ಇರುತ್ತೆ. ಮತ್ತು ಲೋಕಗಳ ನಡುವೆ ಪಾತಾಳ ಲೋಕ. ಪಾತಾಳ ಲೋಕ ಆ ಪ್ರತಿಮೆಯ ಪಾದ. ಪಾತಾಳ ಲೋಕ ಆ ಪ್ರತಿಮೆಯ ಪಾದ. ಹೀಗೆ ನಮ್ಗೆ ಅರ್ಥ ಆಗಬೇಕು. ಹಾಗೆ ಮೇಲಿನ ಅವಯವಗಳನ್ನು ಚಿಂತನೆ ಮಾಡ್ತಾ ಹಿಮ್ಮಡಿ, ಗುಲ್ಫ ಎಲ್ಲ ಅವಯವಗಳಿದ್ದಾವೆ ಪ್ರತಿಮೆಗೆ. ಆ ಅವಯವಗಳು ಅಂದರೆ ಬೇರೆ ಬೇರೆ ಪರಮಾತ್ಮನ ಅವಯವಗಳು. ಪಾದದಿಂದ ಆರಂಭ ಆಗಿ ಮೇಲೆ ಬರ್ತಾ ಅವಯವಗಳಾಗ್ತವು. ಹೀಗೆ ಪ್ರತಿಮೆಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು, ಪ್ರತಿಮೆ ಸರ್ವಲಕ್ಷಣ ಸಂಪನ್ನಾಗಿರಬೇಕು ಅಂತ ವಿಧಿ ಇದೆ. ಆ ಲಕ್ಷಣ ಸಂಪನ್ನವಾದ ಪ್ರತಿಮೆ ಆಗಿಬಿಟ್ರೆ ಪಾದದಿಂದ ಶಿರಸ್ಸಿನವರೆಗೆ ಎಲ್ಲ ಅವಯವಗಳು ಕೂಡ ಲಕ್ಷಣವಾಗಿರ್ತವೆ. ಈ ಲೋಕಗಳ ಚಿಂತನೆಯನ್ನು ಮಾಡ್ತಾ ಲೋಕಗಳು ಅವಯವಗಳು, ಪಾತಾಳ ಆ ವಿರಾಟ್ ಪ್ರತಿಮೆಯ ಪಾದ. ಹಾಗೆ ಮೇಲಕ್ಕೆ ಚಿಂತನೆ ಮಾಡ್ಕೊಳ್ತಾ ಹೋಗಬೇಕು. ನಿನ್ನೆ ಒಂದಷ್ಟು ಓದಿದ್ದೀವಿ ಅದನ್ನು. ಇನ್ನು ಉಳಿದ ಭಾಗ ಚಿಂತನೆ ಮಾಡ್ತಾ ಹೋದರೆ ಪ್ರತಿಮೆಯ ಒಳಗೆ ಶ್ರೀಹರಿಯ ಸನ್ನಿಧಾನ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ದೀವಲ್ಲ, ಆ ಶ್ರೀಹರಿಯ ಮಾತುಗಳು, ಸನ್ನಿಹಿತ ಶ್ರೀಹರಿಯ ಮಾತುಗಳು ಅವು ವೇದಗಳಂತೆ. ಹಾಗೆ ಅರ್ಥ ಮಾಡ್ಕೊಳ್ಬೇಕಂತೆ. ಶ್ರೀಹರಿಯ ಮಾತುಗಳು ಅಂದರೆ ವೇದಗಳು, ಅಥವಾ ಛಂದಸ್ಸು ಅಂತ ಒಂದು ಶಬ್ದ ಆಡ್ತೀವಿ ನಾವು. ಗಾಯತ್ರಿ ಮಂತ್ರ ಜಪ ಮಾಡೋರಿಗೆ ಗಾಯತ್ರಿ ಮಂತ್ರಕ್ಕೆ ಗಾಯತ್ರಿ ಛಂದಸ್ಸು ಅಂತ ಸರಿಯಾಗಿ ಗೊತ್ತಿಲ್ಲದೆ ಇರಲಿ ಹೇಳ್ಕೊಳ್ತೀವಿ ಬಾಯಲ್ಲಿ. ಗಾಯತ್ರಿ ಛಂದ ಅಂತ ಹೇಳ್ಕೊಳ್ತೀವಲ್ವ. 24 ಅಕ್ಷರಗಳ ರಚನೆ ಪದ್ಯ. 24 ಅಕ್ಷರಗಳ ರಚನೆ ಆಗಿದ್ದರೆ ಅದಕ್ಕೆ ಗಾಯತ್ರಿ ಅಂತ ಹೆಸರು. ಅದು ಮಂತ್ರನೂ ಆಗಿರ್ಬೋದು, ಬೇರೆ ಯಾರು ರಚನೆ ಮಾಡಿದ್ದು ಪದ್ಯನೂ ಆಗಿರ್ಬೋದು. ಅಂತೂ 24 ಅಕ್ಷರಗಳಿರಬೇಕು. 24 ಅಕ್ಷರಗಳಲ್ಲಿ ಒಂದು ವ್ಯವಸ್ಥೆ ಇರಬೇಕು. ಲಘು ಅಕ್ಷರ, ಗುರು ಅಕ್ಷರ ಅಂತೆಲ್ಲ ವ್ಯವಸ್ಥೆ ಇರಬೇಕು. ಆ ವ್ಯವಸ್ಥೆಯ ಪ್ರಕಾರ 24 ಅಕ್ಷರ ಇರಬೇಕು. ವೇದಗಳಲ್ಲಿ ಇಂಥ ಛಂದಸ್ಸಿನ ಮಂತ್ರಗಳು ಬಹಳ ಇದ್ದಾವೆ. ನಾವು ಗಾಯತ್ರಿ ಒಂದನ್ನು ಹೇಳ್ಕೊಳ್ತಾ ಬರ್ತಿದ್ವಿ ಅಷ್ಟೇ. ತುಂಬ ಮಂತ್ರಗಳಿದ್ದಾವೆ ವೇದದಲ್ಲಿ. ಆ ಛಂದಸ್ಸು ಗಾಯತ್ರಿ ಛಂದಸ್ಸು ಸುಮ್ಮನೆ ಉದಾಹರಣೆಗೆ ಹೇಳಿದೆ ಅಷ್ಟೇ. ಅದಂತೆ ಇನ್ನೂ ತುಂಬ ಛಂದಸ್ಗಳ ಹೆಸರುಗಳಿದೆ ಅಂತ. ಉಷ್ಣಿಕ್ ಅಂತ ಒಂದು ಛಂದಸ್ಸಿನ ಹೆಸರಿದೆ. ಅನುಷ್ಠುಪ್ ಅಂತ ಒಂದು ಛಂದಸ್ಸಿನ ಹೆಸರಿದೆ. ಇಂಥ ನಾನಾ ಛಂದಸ್ಸುಗಳು, ಅದೆಲ್ಲ ಸರಿಯಾಗಿ ಪಾಠ ಹೇಳಿಸ್ಕೊಂಡಿದ್ರೆ ಮಾತ್ರ ಗೊತ್ತಾಗತ್ತಷ್ಟೆ.
ಅದು ಉಪನ್ಯಾಸಕ್ಕೆ ವಿಷಯ ಅಲ್ಲ, ಅದು ಪಾಠನೇ ಹೇಳಿಸ್ಕೊಳ್ಬೇಕು ಅದ್ರ ಬಗ್ಗೆ. ಇಂಥ ಛಂದಸ್ಸುಗಳು ಆ ಪ್ರತಿಮೆಯಲ್ಲಿ ಸನ್ನಿಹಿತನಾದ ಶ್ರೀಹರಿ ಅವನ ಮಾತುಗಳು ಅಂದರೆ ಈ ಛಂದಸ್ಸುಗಳಂತೆ. ಹೀಗೆ ಚಿಂತನೆ ಮಾಡಬೇಕು. ಲೋಕದಲ್ಲಿ ನಮಗೆಲ್ಲ ಏನು ಛಂದಸ್ಸುಗಳು ಪರಿಚಯ ಆಗಿದೆ, ಅದರ ಮೂಲ ಆ ಪ್ರತಿಮೆ ಒಳಗಿರ್ತಕ್ಕಂಥ ಪರಮಾತ್ಮನ ಮಾತುಗಳು, ಅಲ್ಲಿಂದ ಉದ್ಭವ ಆಗಿದೆ. ಅದು ಛಂದಾಂಸಿ ಅನಂತಸ್ಯ ಗಿರಹ ಗೃಣಂತಿ ದಂಷ್ಟ್ರ ಅರ್ಯಮೇಂದು. ಆ ಪ್ರತಿಮೆಗೆ ಲಕ್ಷಣ ಸಂಬಂಧವಾದ ಪ್ರತಿಮೆ ಆಗಿದ್ದರೆ ಬಾಯಿ ಒಳಗೆ ಕೋರೆ ಹಲ್ಲುಗಳು ಕಾಣ್ತಾ ಇರಬೇಕು. ಅಲ್ಲಿರ್ತಕ್ಕಂಥ ಭಗವದ್ರೂಪ, ಅದಕ್ಕೆ ಕೋರೆ ಹಲ್ಲುಗಳು. ಆ ಕೋರೆ ಹಲ್ಲುಗಳು ಅಂದರೆ ಏನದು ಅಂತ, ಸೂರ್ಯಚಂದ್ರ ಅಂತೆ. ಕೋರೆ ಹಲ್ಲುಗಳು ಸೂರ್ಯಚಂದ್ರ ಅಂತೆ, ಅಲ್ಲಿಂದ ಉದ್ಭವ ಆಗಿದೆ ಅಂತೆ ಸೂರ್ಯಚಂದ್ರದು. ಕಣ್ಣಿಂದಲೂ ಉದ್ಭವ ಆಗುತ್ತೆ, ಮನಸ್ಸಿಂದಲೂ ಉದ್ಭವ ಆಗುತ್ತೆ, ಕೋರೆ ಹಲ್ಲುಗಳಿಂದ ಉದ್ಭವ ಆಗುತ್ತೆ. ಸೂರ್ಯಚಂದ್ರರ ಬೇರೆ ಬೇರೆ ರೂಪಗಳು, ಆ ಬೇರೆ ಬೇರೆ ರೂಪಗಳು ಹೀಗೆ ಉದ್ಭವ ಆಗ್ತವೆ. ದಂಷ್ಟ್ರ ಅರ್ಯಮೇಂದು ಉಡುಗಣ ದ್ವಿಜಾನಿ, ನಕ್ಷತ್ರಗಳು ಅಂತ. ಅಂಥ ಭಗವದ್ರೂಪದ ಹಲ್ಲುಗಳು. ದ್ವಿಜ ಅಂದರೆ ಹಲ್ಲು ಅಂತ ಅರ್ಥ. 2 ಸಲ ಹುಡ್ತವೆ ಅಲ್ವಾ? ಅಂದರೆ ದ್ವಿಜ ಅಂದರೆ ಹಲ್ಲು ಅಂತ ಅರ್ಥ. ಬ್ರಾಹ್ಮಣ ಜನಗಳು ಕೂಡ ಒಂದು ಸಲ ತಾಯಿಯಿಂದ ಜನ್ಮ, ಒಂದು ಸಲ ಉಪನಯನ ಜನ್ಮ. ಅವರು 2 ಸಲ ಹುಡ್ತಾರೆ. ಅದಕ್ಕೆ ಬ್ರಾಹ್ಮಣರಿಗೂ ದ್ವಿಜ ಅಂತ ಹೆಸರು, ಹಲ್ಲುಗಳಿಗೂ ದ್ವಿಜ ಅಂತ ಹೆಸರು. ಅವು 2 ಸಲ ಹುಡ್ತವೆ, ಹಲ್ಲುಗಳು ಅಂತ ಅರ್ಥ. ಭಗವದ್ರೂಪದ ಹಲ್ಲುಗಳು ನಕ್ಷತ್ರಗಳವು. ಆ ಹಲ್ಲುಗಳಿಂದ ನಕ್ಷತ್ರಗಳ ಆವಿರ್ಭಾವ ಆಗಿದೆ. ಆ ಭಗವದ್ರೂಪಕ್ಕೆ ಒಂದು ಮುಗುಳ್ನಗೆ ಇದೆಯಂತೆ. ಪ್ರತಿಮೆಗೂ ಇರಬೇಕದು, ಒಳಗಿರೋ ಭಗವದ್ರೂಪಕ್ಕೂ ಇರಬೇಕು. ಮುಗುಳ್ನಗೆ ಮಂದಹಾಸ. ಆ ಮಂದಹಾಸದ ಬಗ್ಗೆ ಭಾಗವತ ಹೇಳುತ್ತೆ, ಅದು ಮಾಯಾ. ಅದು ನಾವೆಲ್ಲ ಇನ್ನೇನು ಮೋಹಕ್ಕೊಳಗಾಗಿದ್ದೀವಲ್ಲ, ಆ ಮೋಹ ಉಂಟು ಮಾಡುವ ಮಾಯೆ. ಜನೋನ್ಮಾದಕರಿ, ಜನಗಳಿಗೆ ಮೋಹವನ್ನು ಉಂಟು ಮಾಡುವ ಮಾಯೆ. ಅದು ಪರಮಾತ್ಮನ ಮಂದಹಾಸ ಅಂತೆ, ಮುಗುಳ್ನಗೆ ಅಂತೆ. ಅವ್ನು ಮುಗುಳ್ನಗೆ ನೋಡಿಬಿಟ್ರೆ ಅಷ್ಟು ಮಾಯ ಆಗಿಬಿಡುತ್ತಂತೆ ಅಲ್ವಾ? ಒಂದು ಉದಾಹರಣೆ ಹೇಳ್ಕೋಬೇಕು ಅಂದರೆ, ಸಮುದ್ರ ಮಥನದ ಕಥೆ ಇದೆಯಲ್ಲ. ಸಮುದ್ರ ಮಥನ ಆದಾಗ ಅಲ್ಲಿಂದ ಒಂದು ಮೋಹಿನಿ ಪ್ರಾದುರ್ಭಾವ ಆಯಿತು. ಆಯ್ತಲ್ವಾ? ಮೋಹಿನಿ ಪ್ರಾದುರ್ಭಾವ ಆಯಿತು. ಅಸುರರಿಗೆ ಏನು ಮೋಹ ಆ ಮೋಹಿನಿ ಮೇಲೆ ಅಲ್ವಾ? ದೊಡ್ಡ ವಿವರಣೆ ಇದೆ, ಏನು ಮೋಹ ಆ ಮೋಹಿನಿ ಮೇಲೆ ಅಂತ. ಕಾರಣ ಆ ಮೋಹಿನಿ ಮುಖದಲ್ಲಿದ್ದ ಲಕ್ಷಣ ಜೊತೆಗೆ ಒಂದು ಮುಗುಳ್ನಗೆ, ಲಕ್ಷಣವಾದ ಮುಖ, ಮುಗುಳ್ನಗೆ ಇರೋ ಮುಖ. ಅದರಿಂದಾಗಿ ಅಷ್ಟು ಮೋಹ ಆಯಿತಂತವ್ರಿಗೆ. ಒಂದು ಉದಾಹರಣೆ ಅಷ್ಟೆ. ಅಂದರೆ ಪರಮಾತ್ಮನ ಮುಖದಲ್ಲಿರೋ ಹಾಸ, ಮಂದಹಾಸ, ಅದು ಲೋಕಕ್ಕೆಲ್ಲ ಮೋಹವನ್ನುಂಟು ಮಾಡ್ತಕ್ಕಂಥ ಮಾಯೆ ಅಂತ. ಅದಕ್ಕೆ ಹಾಡೆಲ್ಲ ಹೇಳಿದ್ದಾರೆ, ನೀ ಮಾಯೋ ನಿನ್ನೊಳಗೆ ಮಾಯೋ ಅಂತೆಲ್ಲ ಅಲ್ವಾ? ಹಾಸ ಜನೋನ್ಮಾದಕರೀಚ ಮಾಯಾ ದುರಂತ ಸರ್ಗ ಯದಪಾಂಕ ಮೋಕ್ಷ. ಆ ಹರಿ
ಒಂದು ಕುಡಿ ನೋಟವನ್ನು ಬಿಟ್ಟರೆ ಬೀರಿದರೆ ಇಡೀ ಜಗತ್ ಸೃಷ್ಟಿ ಆಗುತ್ತಂತೆ. ಶ್ರೀಹರಿಯ ಪತ್ನಿ ಲಕ್ಷ್ಮೀದೇವಿ ಅವಳ ಕುಡಿಗಣ್ಣೆ ನೋಟದಿಂದಲೇ ಜಗತ್ ಸೃಷ್ಟಿ ಆಗುತ್ತಂತೆ ಅಲ್ವಾ? ಇಂಥದ್ದು ಮಹತ್ವ ಇದೆ ಅಂತ ಯಥಪಾಂಗಲೇಶಾತ್ ಅಂತ. ಆದ್ದರಿಂದ ಶ್ರೀಹರಿಯ ಈ ವಿರಾಟ್ ರೂಪ ನೋಡಿದರೆ ಅದರಲ್ಲಿರ್ತಕ್ಕಂಥ ಕುಡಿಗಣ್ಣು ಅದರಿಂದ ಸೃಷ್ಟಿಯಾಗುತ್ತಂತೆ. ಹೀಗೆ ಬಹಳ ವಿವರಣೆ ಇದೆ. ಇನ್ನೊಂದು ದಿವಸ ಪ್ರವಚನ ಆಗಿಬಿಡುತ್ತೆ ಅಷ್ಟೇ. ಇದೆಲ್ಲ ಮುಗಿ ಹೊತ್ತಿಗೆ ಇನ್ನೊಂದು ದಿವಸ ಆಗಿಬಿಡುತ್ತೆ. ಬೇಗ ಬೇಗ ಹೇಳಿದರೆ ಜಗತ್ತಿನಲ್ಲಿ ಸೃಷ್ಟಿಲಿ ಬಂದಿರೋ ನಾನಾ ಪದಾರ್ಥಗಳಲ್ಲಿ ಮೂರ್ತ ಅಮೂರ್ತ ಅಂತ ಎರಡು ತರಹ ಇದೆ. ಮೂರ್ತ ಅಂದರೆ ಇಂದ್ರಿಯ ಗೋಚರವಾಗುವ ಮುಟ್ಲಿಕ್ಕಾಗ್ತಕ್ಕಂಥ ಪದಾರ್ಥಗಳು, ಅವು ಮೂರ್ತ. ಮಂದಹಾಸ ಮುಟ್ಲಿಕ್ಕಾಗತ್ತಾ? ಅಮೂರ್ತ ಪದಾರ್ಥ ಅದು. ಹಾಗೆಯೇ ನಾಚಿಕೆ, ಅದನ್ನು ಮುಟ್ಲಿಕ್ಕಾಗತ್ತಾ? ಅದೊಂದು ಪದಾರ್ಥ, ಅದನ್ನು ಮುಟ್ಲಿಕ್ಕಾಗೋದಿಲ್ಲ, ನೋಡಲಿಕ್ಕೂ ಆಗೋದಿಲ್ಲ. ಅಂಥ ಅಮೂರ್ತ ಪದಾರ್ಥ ನಾಚಿಕೆ. ಅದರ ಸೃಷ್ಟಿಯು ಜಗತ್ತಿನಲ್ಲಾಗಿದೆ ಅಲ್ವಾ? ನಾಚಿಕೆ ಅಂತ ಇರಬೇಕು ಅಂತ ಅಲ್ವಾ? ನಾಚಿಕೆ ಅಂತ ಗುಣ ಇರಬೇಕು. ಹ್ರಿಯಾದೇಯಂ ಭಿಯಾದೇಯಂ ಅಂತ ತೈತ್ರಿಯೋಪನಿಷತ್ತು. ಹ್ರಿಯಾದೇಯಂ ಅಂತ, ಹ್ರೀ ಶಬ್ದಕ್ಕೆ ನಾಚಿಕೆ ಅಂತ ಅರ್ಥ ಅಂತ. ಅದನ್ನು ಮುಟ್ಲಿಕ್ಕೆ ಹೋದಾಗ ನೋಡ್ಲಿಕ್ಕೂ ಆಗೋದಿಲ್ಲ. ಅಂಥದ್ದು ಅಮೂರ್ತ ಪದಾರ್ಥ. ಅಮೂರ್ತ ಪದಾರ್ಥ ನಾಚಿಕೆ, ಅದರ ಸೃಷ್ಟಿಯೂ ಆಯಿತು. ಆ ವಿರಾಟ್ ರೂಪ ಶ್ರೀಹರಿ, ಅವನಿಂದ ಈ ನಾಚಿಕೆ ಸೃಷ್ಟಿಯಾಗಿದಂತೆ. ಆ ವಿರಾಟ್ ರೂಪದ ಮುಖ, ಆ ಮುಖದಲ್ಲಿರ್ತಕ್ಕಂಥ ಮೇಲಿನ ತುಟಿಯಿಂದ ನಾಚಿಕೆ ಸೃಷ್ಟಿಯಾಗಿದೆ ಅಂತ. ಕೆಳತುಟಿಯಿಂದ ಲೋಭ ಸೃಷ್ಟಿಯಾಗಿದೆಯಂತೆ ಅಂತ ಹೇಳ್ತಾ ಇದ್ದಾರೆ. ಓದ್ತಾ ಇದ್ದೀವಿ ಅಷ್ಟೇ, ಸರಿಯಾಗಿ ಅರ್ಥ ಆಗಬೇಕಾದ್ರೆ ಭಾಳ ಪ್ರಯತ್ನ ಮಾಡಬೇಕು. ವ್ರೀಡಾ ಉತ್ತರೋಷ್ಟ ಅಧರೇವ ಲೋಭ ಧರ್ಮ ಸ್ತನಃ. ಧರ್ಮ ಅಂತ ಒಂದು ಪದಾರ್ಥ ಮಾತಾಡ್ತೀವಲ್ವ, ಧರ್ಮ ಅಂತ ಮಾತಾಡ್ತೀವಲ್ವ. ಧರ್ಮ ಆ ವಿರಾಟ್ ರೂಪದಲ್ಲಿ ಎಲ್ಲಿ ಗೊತ್ತು ಮಾಡ್ಕೋಬೇಕು ಅಂದರೆ, ಎದೆಯ ಭಾಗದಲ್ಲಿರ್ತಕ್ಕಂಥ ಈ ಎರಡು ಭಾಗಗಳು. ಈ ಎರಡು ಭಾಗವನ್ನು ಸಂಸ್ಕೃತ ಭಾಷೆಯಲ್ಲಿ ಸ್ತನ ಅಂತ ಕರೀತಾರೆ. ಎರಡು ಭಾಗ ಇದೆ. ಅದು ಧರ್ಮ ಅಂತೆ. ವಿರಾಟ್ ರೂಪದ ಆ ಸ್ತನ ಭಾಗದಿಂದ ಧರ್ಮ ಸೃಷ್ಟಿಯಾಗಿದೆಯಂತೆ. ಅದು ಅಮೃತ ಪದಾರ್ಥ. ಅದೇನು ಕಣ್ಣಿಗೆ ಕಾಣಿದ್ರೆ ಮುಟ್ಲಿಕ್ಕಾಗೋದಿಲ್ಲ. ಅದನ್ನು ಧರ್ಮ ಸೃಷ್ಟಿಯಾಗಿದೆಯಂತೆ. ಬೆನ್ನು, ವಿರಾಟ್ ರೂಪದ ಬೆನ್ನು, ಅದರಿಂದ ಅಧರ್ಮ ಸೃಷ್ಟಿಯಾಗಿದೆಯಂತೆ. ಜಗತ್ತಲ್ಲಿ ಧರ್ಮವೂ ಇದೆ, ಅಧರ್ಮವೂ ಇದೆ, ಸೃಷ್ಟಿಯಾಗಿದೆ ಅದು ಅಂತ. ಅಧರ್ಮ ಸೃಷ್ಟಿಯಾಗಿದ್ದು ಆ ವಿರಾಟ್ ರೂಪದ ಬೆನ್ನಿನಿಂದ. ಹೀಗೆ ಬಹಳ ಪದಾರ್ಥಗಳು ಹುಡ್ತಾ ಹೋಗಿದ್ದಾವೆ. ದಕ್ಷ ಪ್ರಜಾಪತಿ ಅವನ ಜನನೇಂದ್ರಿಯ, ಅದು ಆ ವಿರಾಟ್ ರೂಪದ ಜನನೇಂದ್ರಿಯದಲ್ಲಿ ಹುಟ್ಟಿದೆಯಂತೆ. ಕುಕ್ಷಿ ಸಮುದ್ರ ಗಿರಯ ಅಸ್ಥಿ ಸಂಘ. ಆ ವಿರಾಟ್ ರೂಪದ ಹೊಟ್ಟೆ ಅದೆಲ್ಲ ಸಮುದ್ರಗಳಂತೆ. ನಾವು ಜಗತ್ತನ್ನು ನೋಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ಎಲ್ಲ ಸಮುದ್ರಗಳು ಕಾಣ್ತಾವಲ್ಲ, ಆ ಸಮುದ್ರಗಳೆಲ್ಲ ಶ್ರೀಹರಿಯ ವಿರಾಟ್ ರೂಪದ ಹೊಟ್ಟೆಯಂತೆ.
ಕುಕ್ಷಿಸಮುದ್ರಾ ಗಿರಯ ಅಸ್ಥಿಸಂಘಾ. ಆ ವಿರಾಟ್ ರೂಪ ಆಪಾದ ಮೂಲಿ ಪರ್ಯಂತ ಇದೆಯಲ್ಲ, ಆ ವಿರಾಟ್ ರೂಪಕ್ಕೆ ಅಸ್ಥಿಗಳು, ಮೂಳೆಗಳಿದ್ದಾವೆ. ಅವೇ ಬೆಟ್ಟಗಳಂತೆ, ಪರ್ವತಗಳಂತೆ. ನಮ್ಮ ಲೋಕದಲ್ಲಿ ಕಾಣೋ ಬೆಟ್ಟಗಳು, ಪರ್ವತಗಳೆಲ್ಲ ಆ ವಿರಾಟ್ ರೂಪದ ಅಸ್ಥಿಗಳಂತೆ. ಗಿರಯ ಅಸ್ಥಿಸಂಘಾ ನದ್ಯ ಅಸ್ಯ ನಾಡ್ಯ. ನಮಗೆ ನದಿಗಳು ಕಾಣ್ತಾವಲ್ಲ, ನದಿಗಳು ಅಂದರೆ ಆ ವಿರಾಟ್ ರೂಪದ ನಾಡಿಗಳಿಂದ ಉದ್ಭವ ಆಗಿದ್ದಾವಂತೆ. ನಾಡಿಗಳು ನದಿಗಳಂತೆ. ಅಥವಾ ತನೂರುಹಾಣಿ ಮಹೀರುಹಾಹ ಅಂತ. ಆ ವಿರಾಟ್ ರೂಪದ ಶರೀರದಲ್ಲಿ ಕೂದಲುಗಳಿದ್ದಾವಲ್ಲ, ಕೂದಲು ಮರಗಳಂತೆ. ತನೂರುಹಾಣಿ ಮಹೀರುಹಾಹ. ಇಷ್ಟು ಹೇಳ್ತಾ ಹೋಗ್ತಾರೆ, ಇನ್ನೂ ಭಾಳ ಹೇಳ್ತಾ ಹೋಗ್ತಾರೆ. ಜಗತ್ತಲ್ಲಿ ಏನಿದೆಯೋ ಅದೆಲ್ಲ ಹೇಳ್ತಾರೆ. ಆಹಾರ ಇದೆ, ಗಾಳಿ ಇದೆ, ನಾನಾ ಚಟುವಟಿಕೆಗಳಿದ್ದಾವೆ, ಮೋಡಗಳಿದ್ದಾವೆ. ಇವೆಲ್ಲ ಇನ್ನೂ ಎಲ್ಲ ಪಟ್ಟಿ ಮಾಡ್ತಾರೆ. ಪಟ್ಟಿ ಮಾಡಿ ವಿರಾಟ್ ರೂಪದ ಬೇರೆ ಬೇರೆ ಅಂಗಗಳಿಂದ ಇವೆಲ್ಲ ಬಂದಿದ್ದಾವೆ ಅಂತ. ಮೋಡಗಳನ್ನು ಕುರಿತು ಹೇಳಬೇಕಾದ್ರೆ ಆ ವಿರಾಟ್ ರೂಪಕ್ಕೆ ಸಮೃದ್ಧ ಕೇಶ ಇದೆಯಂತೆ. ಆ ಕೇಶಗಳೇ ಮೋಡಗಳಂತೆ. ಅವುಗಳಿಂದ ಮೋಡಗಳ ಉದ್ಭವ ಆಗಿದೆಯಂತೆ. ಎರಡು ವಸ್ತ್ರ ಉಟ್ಕೊಂಡಿರೋ ರೂಪ ಅದು. ಎರಡು ವಸ್ತ್ರ ಧಾರಣೆ ಮಾಡೋ ರೂಪ. ಆ ಎರಡು ವಸ್ತ್ರ ಎರಡು ಸಂಧ್ಯಾಕಾಲಗಳಂತೆ. ಹೀಗೆ ಏನೇನು ಜಗತ್ತಿನಲ್ಲಿದೆ ಅದೆಲ್ಲವನ್ನೂ ಪಟ್ಟಿ ಮಾಡಿ ಭಗವಂತ ವಿರಾಟ್ ರೂಪದಿಂದ ಇವೆಲ್ಲ ಅಭಿವ್ಯಕ್ತವಾಗಿವೆ. ಆದ್ದರಿಂದ ಹೊರ ಜಗತ್ತನ್ನು ನೋಡಬೇಕು, ಎಲ್ಲವನ್ನೂ ಸರಿಯಾಗಿ ಗಮನಕ್ಕೆ ತಗೊಳ್ಬೇಕು. ನದಿಗಳು, ಬೆಟ್ಟಗಳು, ಅರಣ್ಯಗಳು ಎಲ್ಲವೂ ಸರಿಯಾಗಿ ಗಮನಿಸಬೇಕು. ಗಮನಿಸಿ ಶ್ರೀಹರಿಯ ವಿರಾಟ್ ರೂಪದ ಬೇರೆ ಬೇರೆ ಅಂಗಗಳಿಂದ ಇವೆಲ್ಲ ಉದ್ಭವ ಆಗಿದ್ದಾವೆ ಅಂತ ಅರ್ಥ ಆಗಬೇಕು. ಗಮನಿಸ್ಬಿಡ್ಬೋದು. ಎಲ್ಲೋ ಸಂಚಾರ ಹೋಗಿ, ಯಾತ್ರೆ ಹೋಗಿ ಎಲ್ಲ ನೋಡ್ಕೊಂಬರ್ಬೋದು. ಬೇಕಾದರೆ ಎಲ್ಲ ನದಿಗಳು, ಸಮುದ್ರಗಳು, ಪರ್ವತಗಳು, ಅರಣ್ಯಗಳು ಅವೆಲ್ಲ ಶ್ರೀಹರಿಯ ವಿರಾಟ್ ರೂಪದ ಅಂಗಗಳಿಂದ ಉದ್ಭವ ಆಗಿದ್ದಾವೆ. ಅದು ಅರ್ಥ ಆಗೋದು ಕಷ್ಟ. ಅದು ಅರ್ಥ ಆಗಲಿಕ್ಕೆ ಯಾರೋ ದೊಡ್ಡವರು ಪಾಠನೇ ಹೇಳಬೇಕಷ್ಟೆ. ಈಗೆಲ್ಲ ಸ್ಕ್ರೀನ್ ಮೇಲೆ ತೋರಿಸೋ ಅನುಕೂಲ ಇದೆ. ಇವಾಗ ಎಲ್ಲ ಡ್ರಾಯಿಂಗ್ ಮಾಡಿ ಸ್ಕ್ರೀನ್ ಮೇಲೆ ತೋರಿಸ್ಬೇಕದ್ದೆಲ್ಲ. ಆ ವಿರಾಟ್ ರೂಪ ಡ್ರಾಯಿಂಗ್ ಮಾಡಬೇಕು, ದೊಡ್ಡ ರೂಪ ಮಾಡಬೇಕು. ಅದಕ್ಕೆ ಎಲ್ಲ ಅವಯವಗಳು ಕಾಣಬೇಕು. ಆ ಎಲ್ಲ ಅವಯವಗಳಿಂದ ಜಗತ್ತಿನ ಇಂತಿಂಥ ಪದಾರ್ಥಗಳು ಬಂದಿದ್ದಾವೆ ಅಂತ ಚಿತ್ರ ಪಡ್ಕೊಳ್ಬೇಕು. ನಾವು ನಿತ್ಯ ದೇವ್ರ ಪೂಜೆ ಹೇಳ್ಕೊಳ್ತಾಗ ಪುರುಷ ಸೂಕ್ತ, ಅಭಿಷೇಕಕ್ಕಾಗಿ ಹೇಳ್ಕೊಳ್ಳೋ ಪುರುಷ ಸೂಕ್ತ, ಪುರುಷ ಸೂಕ್ತದಲ್ಲಿ ಸಂಗ್ರಹವಾಗಿದೆಲ್ಲ ಇದೆ. ಅದಕ್ಕೆ ಅಲ್ಲಿ ಮಂತ್ರ ಬಂದಿರೋದು ಪುರುಷಯೇ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಅಂತ. ಏನೇನು ಜಗತ್ತಿನ ಪದಾರ್ಥಗಳಿದ್ದಾವೆ ಎಲ್ಲ ಪುರುಷನೇ. ಈ ವಿರಾಟ್ ರೂಪ ಅದೇ ಈ ಜಗತ್ತೆಲ್ಲ. ಅದೇ ಈ ಜಗತ್ತೆಲ್ಲ ಅಂದರೆ ಅವನಿಗೆ ಅಧೀನವಾಗಿದೆ, ಅವನಿಂದ ಉದ್ಭವ ಆಗಿದೆ. ಅದೇ ಈ ಜಗತ್ತೆಲ್ಲ. ಇಷ್ಟು ಚಿಂತನೆ ಮಾಡಲಿಕ್ಕಾಗಬೇಕು. ಇಂಥ ಚಿಂತನೆ ದೊಡ್ಡವರ ಉಪದೇಶದಿಂದ ಆಗಬೇಕಷ್ಟೆ. ಇದ್ರ ಗೊತ್ತಾಗೋದಿಲ್ಲ ಅದು ಅಂತ. ಆದ್ದರಿಂದ ಆಧುನಿಕ ವಿಜ್ಞಾನ ಜಗತ್ತಿನ ಹೊರಮುಖವನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ಬೋದು, ತುಂಬ ವಿಶ್ಲೇಷಣೆ ಮಾಡ್ಬೋದು ಅಂತ. ತುಂಬ ವಿಮರ್ಶೆ ಮಾಡ್ತಾರೆ, ಬಿಡಿಸಿ ವಿಮರ್ಶೆ ಮಾಡ್ತಾರೆ. ಅಸಂಗಶಸ್ತ್ರೇಣ ದೃಢೇನ ಚಿತ್ವ ಬಂದಿದೆಯಲ್ಲ, ಆಧುನಿಕ ವಿಜ್ಞಾನವೂ ಮಾಡುತ್ತದನ್ನು. ತಮ್ಮದು ಏನು ಹಚ್ಕೊಳ್ಳದೇನೆ ಎಲ್ಲ ಬಿಡಿಸಿ ನೋಡ್ತಾರೆ. ಆಧುನಿಕ ವಿಜ್ಞಾನ ಹಾಗೆ ಮಾಡೋದು.
ಈ ಪ್ರಾಚೀನ ಅಧ್ಯಾತ್ಮ ವಿದ್ಯೆ ಅದು ಹಾಗೆ ಮಾಡೋದು. ಅಸಂಗ ಶಸ್ತ್ರ ದೃಢೇನ ಚಿತ್ವ. ಅದು ಬಿಡಿಸಿ ಬಿಡಿಸಿ ನೋಡಬೇಕಾದ್ರೆ ಆಧುನಿಕ ವಿಜ್ಞಾನಕ್ಕೆ ವಿಧ ವಿಧವಾದ ಉಪಕರಣಗಳು, ಇನ್ಸ್ಟ್ರೂಮೆಂಟ್ಸು, ಎಕ್ವಿಪ್ಮೆಂಟ್ಸು ಅದನ್ನು ಬಳಸ್ಕೊಂಡು ಇಂಥ ಛೇದವನ್ನು ಮಾಡ್ತಾರೆ, ವಿಮರ್ಶೆಯನ್ನು ಮಾಡ್ತಾರೆ. ಅಧ್ಯಾತ್ಮ ವಿದ್ಯೆಗೆ ಇನ್ಸ್ಟ್ರೂಮೆಂಟ್ ಅಂದರೆ ಮನಸ್ಸು. ಮನಸ್ಸನ್ನು ಸರಿ ಮಾಡ್ಕೋಬೇಕಂತೆ, ಮನಸ್ಸಿನಲ್ಲಿರೋ ದೋಷ ಎಲ್ಲ ಹೋಗಿಸ್ಕೋಬೇಕಂತೆ, ಮನಸ್ಸನ್ನು ಚುರುಕು ಮಾಡ್ಕೋಬೇಕಂತೆ. ವಿಷಯ ಪದಾರ್ಥಗಳ ಭೋಗ ಕಡಿಮೆ ಇದ್ದರೆ ಇಂಥ ತತ್ವದ ಜ್ಞಾನ ಆಗಬೇಕು ಅಂತ ಅದಮ್ಯ ಹಂಬಲ ಇದ್ದರೆ, ರಜೋಗುಣ ತಮೋಗುಣಗಳನ್ನು ದೂರ ಮಾಡಿಕೊಳ್ಳುವ ಮಹಾಪ್ರಯತ್ನ ಇದ್ದರೆ, ಅದೆಲ್ಲ ಆದಾಗ ಮನಸ್ಸು ತುಂಬ ಚುರುಕಾಗುತ್ತೆ. ತುಂಬ ಚುರುಕಾಗಿರೋ ಮನಸ್ಸಿನಿಂದ ಇದೆಲ್ಲ ನೋಡಲಿಕ್ಕಾಗತ್ತಂತೆ. ಬೇರೆ ಏನೂ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಮನಸ್ಸೇ ಇನ್ಸ್ಟ್ರೂಮೆಂಟು. ಅದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಮನಸ್ಸನ್ನು ಅಂತಃಕರಣ, ಕರಣ ಅಂದರೆ ಇನ್ಸ್ಟ್ರೂಮೆಂಟ್ ಅಂತ ಅರ್ಥ ಸಂಸ್ಕೃತ ಭಾಷೆಯಲ್ಲಿ. ಅಂತಃ ಒಳಗಿರುವ ಅಂತ ಅರ್ಥ, ಒಳಗಿರುವ ಇನ್ಸ್ಟ್ರೂಮೆಂಟ್ ಇದು. ಅದಕ್ಕೆ ಅಂತಃಕರಣ, ಅದನ್ನೇ ಬಳಸ್ಕೋಬೇಕಂತೆ. ಅದನ್ನು ಸರಿಯಾಗಿ ಶುದ್ಧಿ ಮಾಡಿಕೊಂಡ್ರೆ, ಚುರುಕು ಮಾಡಿಕೊಂಡ್ರೆ ಎಲ್ಲ ಕಾಣುತ್ತಂತೆ. ಎಷ್ಟು ವಿವರಣೆಗಳಿದ್ದಾವೆ ಅದರ ಬಗ್ಗೆ. ಪ್ರಾಚೀನ ಕಾಲದವರು ಈ ಮನಸ್ಸನ್ನೇ ಉಪಕರಣ ಅಂತ ನಿರ್ಣಯ ಮಾಡಿ ಅದು ಉಪಕರಣ ಆಗಲಿಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ಮಾಡಿದರು. ಅದು ಉಪಕರಣ ಆಗಿಬಿಟ್ರೆ ಜಗತ್ತಿನ ಪದಾರ್ಥಗಳ ಸ್ವರೂಪ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದರ ಒಳಭಾಗ ಹೊರಭಾಗ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಅಲ್ಲ, ಆ ಎಲ್ಲ ಪದಾರ್ಥಗಳ ಒಳಗಿರುವ ಭಗವದ್ರೂಪದ ಪರಿಚಯ ಆಗುತ್ತೆ. ಆಧುನಿಕ ವಿಜ್ಞಾನ ಜಗತ್ತನ್ನು ಎಷ್ಟೇ ಬಿಡಿಸಿ 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 ಅಧ್ಯಯನ ಮಾಡಿದರೂ ಕೂಡ ಅವ್ರಿಗೆ ದೇವರು ಕಾಣೋದಿಲ್ಲ. ದೇವರು ಕಾಣೋದೇ ಇಲ್ಲ. ಎಲ್ಲ ಬಿಡಿಸಿದಾರೆ ಪದಾರ್ಥವನ್ನು, ಅವರು ದೇವರು ಕಾಣೋದಿಲ್ಲ. ಮೆಡಿಕಲ್ ಕಾಲೇಜಲ್ಲಿ ಲ್ಯಾಬ್ರೇಟ್ರಿಯಲ್ಲಿ ಈ ಶರೀರವನ್ನು ಎಷ್ಟು ಬಿಡಿಸಿ ಬಿಡಿಸಿ ನೋಡಿದರೂ ಕೂಡ ಬೇರೆ ಬೇರೆ ಅಂಗಗಳು ಹೇಗೆ ರಚನೆ ಆಗಿದ್ದಾವೆ ಅವೆಲ್ಲ ಕಾಣುತ್ತೆ ಅವರಿಗೆ. ದೇವರು ಕಾಣೋದಿಲ್ಲ ಅವರಿಗೆ, ಎಷ್ಟು ಬಿಡಿಸಿದ್ರೂ ಕಾಣೋದಿಲ್ಲ. ಮನಸ್ಸನ್ನೇ ಲ್ಯಾಬ್ರೇಟ್ರಿ ಮಾಡಿಕೊಂಡ್ರೆ, ಮನಸ್ಸಿನ ಮೂಲಕ ಎಲ್ಲ ನೋಡ್ಲಿಕ್ಕೆ ಹೋದರೆ ಈ ಪದಾರ್ಥಗಳನ್ನು ಬಿಡಿಸಿ ಬಿಡಿಸಿ ನೋಡಲಿಕ್ಕಾಗತ್ತೆ. ಒಳಗಿರೋ ದೇವರು ಕಾಣ್ತಾನೆ. ಅಂಥ ವ್ಯವಸ್ಥೆ ಈ ಪ್ರಾಚೀನ ಅಧ್ಯಾತ್ಮ ವಿದ್ಯೆಯದ್ದು. ದೇವ್ರು ಬಿಟ್ಟು ಮೇಲಿಂದೆಲ್ಲ ಕಾಣೋದು ದೊಡ್ಡ ವಿಷಯ ಅಲ್ಲ, ಒಳಗಿರೋ ದೇವರು ಕಾಣೋದು ದೊಡ್ಡ ವಿಷಯ ಅಂತ ಪ್ರಾಚೀನ ಅಧ್ಯಾತ್ಮ ಚಿಂತಕರ ಅಭಿಪ್ರಾಯ ಇದೆ. ಅಂಥವ್ರಿಗೆ ಇದೆಲ್ಲ ಕಾಣುತ್ತೆ. ಈ ಬ್ರಹ್ಮಾಂಡ ತುಂಬ ದೊಡ್ಡ ಪ್ರತಿಮೆ, ಅದರೊಳಗೆ ಅಷ್ಟೇ ಗಾತ್ರದ ಭಗವಂತನ ವಿರಾಟ್ ರೂಪ, ಅವನಿಗೆ ಎಲ್ಲ ಅವಯವಗಳು, ಆಪಾದ ಮೌಲಿ ಪರ್ಯಂತ ಎಲ್ಲ ಅವಯವಗಳು, ಲಕ್ಷಣ ಸಂಪನ್ನವಾದ ಅವಯವಗಳೆಲ್ಲ, ಅವಯವಗಳಿಂದ ಜಗತ್ತಿನ ಎಲ್ಲ ಭಾಗಗಳು ಕೂಡ ಉದ್ಭವ ಆಗಿದ್ದಾವೆ. ಇಡೀ ಜಗತ್ತು ನಾನಾ ಭಾಗಗಳು ಎಲ್ಲ ಉದ್ಭವ ಆಗಿದ್ದಾವೆ. ಇಷ್ಟು ಅರ್ಥ ಆಗಬೇಕಂತೆ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭಾಗವತ ಹೇಳಬೇಕು ಅಂತ ಎಲ್ಲ ವ್ಯವಸ್ಥೆ ಆಗಿರೋದು. ಇನ್ನೂ ಭಾಗವತ ಶುರುವಾಗಿಲ್ಲ. ಭಾಗವತ ಶುರುವಾಗಲಿಕ್ಕೆ ಮೊದಲೇ ಪರೀಕ್ಷಿತ ರಾಜನಿಗೆ ಯಚ್ರೋತವ್ಯಂ ಅಥೋ ಜಾಪ್ಯಂ ಅಂತ ನೀನು ಪ್ರಶ್ನೆ ಕೇಳಿದ್ಯಪ್ಪ, ಏನು ಶ್ರವಣ ಮಾಡಬೇಕು, ಏನು ಜಪ ಮಾಡಬೇಕು ಅಂತ. ಇದನ್ನು ಶ್ರವಣ ಮಾಡಬೇಕು. ಜಗತ್ತು, ಆ ಬ್ರಹ್ಮಾಂಡ, ಆ ಬ್ರಹ್ಮಾಂಡ ಜಡವಸ್ತು, ಅದು ಪರಮಾತ್ಮನ ದೇಹ ಇದ್ದಂತೆ. ಅದು ಅದರ ಒಳಗೆ ಅಷ್ಟೇ ದೊಡ್ಡ ಭಗವದ್ರೂಪ, ಎಲ್ಲ ಅವಯವಗಳು, ಆ ಎಲ್ಲ ಅವಯವಗಳಿಂದ ಜಗತ್ತಿನ ಪದಾರ್ಥಗಳು ಉದ್ಭವ ಆಗ್ತವೆ, ಅವನಿಗೆ ಅಧೀನವಾಗಿರ್ತವೆ. ಇದನ್ನು ಕೇಳಬೇಕು. ಯಚ್ರೋತವ್ಯಂ, ಏನು ಕೇಳಬೇಕು? ಇದನ್ನು ಕೇಳಬೇಕು.
ಅಂತ ಏನು ಕೇಳಬೇಕು ಅದನ್ನು ವಿವರಣೆ ಮಾಡಿದ್ದಾರೆ ಶುಕಾಚಾರ್ಯರು. ಭಾಗವತ ಹೇಳಲಿಕ್ಕೆ ಮೊದಲೇ ಯಚ್ಛೋತು ಎಂಬ ಪ್ರಶ್ನೆ ಕೇಳಿದ್ದಕ್ಕೆ ಇದನ್ನು ಕೇಳಬೇಕು ಅಂತ ವಿವರಣೆ ಮಾಡ್ತಾರೆ. ಧಾರಣ ಮಾಡಬೇಕು ಅಂತ ಹೇಳಿದ ಹಿಂದೆ ಧಾರಣ ಮಾಡೋದು ಹೇಗೆ ಅಂತ ಪ್ರಶ್ನೆ ಕೇಳಿದ್ದಾರೆ ಪರೀಕ್ಷಿತ್ ರಾಜರು. ಇಂಥ ದೊಡ್ಡ ಭಗವದ್ ರೂಪದ ಪರಿಚಯ ಮಾಡ್ಕೋಬೇಕು. ಇಂಥ ಭಗವದ್ ರೂಪದಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು. ಅಲ್ಲಿ ಮನಸ್ಸನ್ನು ನಿಲ್ಲಿಸಿದರೆ ಅದು ಧಾರಣ ಆಗುತ್ತೆ. ಮಧ್ಯೆ ಮಧ್ಯೆ ವಿಚ್ಛೇದ ಆಗ್ತಿರುತ್ತೆ, ಪುನಃ ಪುನಃ ನಿಲ್ಲಿಸಬೇಕು. ವಿಚ್ಛೇದ ಆಗುವ ಧ್ಯಾನ, ಅದಕ್ಕೆ ಧಾರಣ ಅಂತ ಹೆಸರು. ವಿಚ್ಛೇದ ಆಗದ ಧಾರಣ ಇದೆಯಲ್ಲ, ಅದಕ್ಕೆ ಧ್ಯಾನ ಅಂತ ಹೆಸರು. ಎರಡನ್ನೂ ಹೇಳಿದ್ದಾರೆ, ಧಾರಣ ಧ್ಯಾನ ಅಂತ ಎರಡೂ ಹೇಳಿದ್ದಾರೆ. ವಿಚ್ಛೇದ ಆದರೆ ಧಾರಣ, ವಿಚ್ಛೇದ ಆಗದೇ ಇದ್ದರೆ ಧ್ಯಾನ. ಇಷ್ಟು ಹೇಳಿ ಇಂಥ ದೊಡ್ಡ ಭಗವದ್ ರೂಪ ಅಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು. ಸಂಧಾರ್ಯತೆ ಅಸ್ಮಿನ್ ವಪುಷಿ ಸ್ಥವಿಷ್ಠೆ ಮನಃ ಸ್ವಬುದ್ಧ್ಯ ಏತೋಸ್ತಿ ಕಿಂಚಿತ್. ಧಾರಣ ಮಾಡಬೇಕು ಅಂದರೆ ಹೀಗೆ ಮಾಡಬೇಕು ಅಂತ ಶುಕಾಚಾರ್ಯ ಪರೀಕ್ಷಿತ್ ರಾಜನಿಗೆ ಹೇಳಿದ್ದಾರೆ. ತುಂಬ ಸೀರಿಯಸ್ ಪಾಠ ಅಲ್ವಾ? ಅಲ್ಲಿಗೆ 1ನೇ ಅಧ್ಯಾಯ ಮುಗೀತು. ಮುಂದೆ 2ನೇ ಅಧ್ಯಾಯ. ಇನ್ನು ಶುಕಾಚಾರ್ಯದ ಮಾತು ಮುಂದುವರೆದಿದೆ. ಈ ಥರ ಭಗವಂತನ ವಿರಾಟ್ ರೂಪ ಅದನ್ನು ಪರಿಚಯ ಮಾಡಿಕೊಳ್ಬೇಕು. ಅದು ಎಲ್ಲ ಅಂಗಗಳನ್ನು ಚಿಂತನೆ ಮಾಡಬೇಕು. ಅವುಗಳಿಂದ ಉದ್ಭವವಾದ ಲೋಕಗಳನ್ನೆಲ್ಲ ಪರಿಚಯ ಮಾಡಿಕೊಳ್ಬೇಕು. ಇಷ್ಟು ಹೇಳಿದ್ರಲ್ವಾ? ಇದು ಧಾರಣ. ಮುಂದುವರೆ ಶುಕಾಚಾರ್ಯ ಹೇಳ್ತಾರೆ, ಚತುರ್ಮುಖ ಬ್ರಹ್ಮ ಭಗವಂತನ ನಾಭಿಯಿಂದ ಅವನ ಸೃಷ್ಟಿಯಾಯಿತು. ಚತುರ್ಮುಖ ಬ್ರಹ್ಮನ ಸೃಷ್ಟಿಯಾಯಿತು. ಆ ಚತುರ್ಮುಖ ಬ್ರಹ್ಮದೇವರಿಗೆ ದೊಡ್ಡ ಜವಾಬ್ದಾರಿ. 14 ಲೋಕಗಳನ್ನು ಸೃಷ್ಟಿ ಮಾಡಬೇಕು. ಅವರು ಎಲ್ಲ ಸೃಷ್ಟಿ ಅವರೇ ಮಾಡಬೇಕು ಅಂತ ಪರಮಾತ್ಮ ಕೊಟ್ಟ ಜವಾಬ್ದಾರಿ, ಎಲ್ಲ ಸೃಷ್ಟಿ ಮಾಡಬೇಕು ಅಂತ. ಸರಿ, ಭಗವಂತನ ನಾಭಿಕಮಲದಿಂದ ಅವ್ರು ಉದ್ಭವ ಆಯಿತು. ಉದ್ಭವ ಆದಾಗ ಏನು ತೋಚಿಲ್ ಬಂತು ಅವ್ರಿಗೆ, ಏನು ಮಾಡಬೇಕು ಅಂತ ತೋಚಿಲ್ ಬಂತೆ. ತೋಚಲಿಲ್ಲ ಅನ್ನೋ ವಿಷಯ 3ನೇ ಸ್ಕಂದ ಚೆನ್ನಾಗಿ ಹೇಳ್ತಾರೆ. ಅದನ್ನು ಬ್ರಹ್ಮದೇವರಿಗೆ ತೋರಲಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ. ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಾಗ ಈ ಧಾರಣ ಮಾಡಿದಂಥವ್ರು, ಇಂಥ ಪರಮಾತ್ಮ ವಿರಾಟ್ ರೂಪ, ಆ ವಿರಾಟ್ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸಿದ್ರಂತೆ ಬ್ರಹ್ಮದೇವರು. ಅದೇ ಧಾರಣ. ಇದರ ಮುಂದಿನ ಹಂತ ಧ್ಯಾನ. ಧ್ಯಾನ ಹೇಳೋದಿಲ್ಲ, ಬ್ರಹ್ಮದೇವರು ಧಾರಣ ಮಾಡಿದರು ಅಂತ ಭಾಗವತ ಶುಕಾಚಾರ್ಯ ಹೇಳ್ತಾರೆ. ಬ್ರಹ್ಮದೇವರು ಆ ವಿರಾಟ್ ರೂಪದಲ್ಲಿ ಧಾರಣ ಮಾಡಿದರು, ಮನಸ್ಸನ್ನು ನಿಲ್ಲಿಸಿದರು. ಆ ಮನಸ್ಸನ್ನು ನಿಲ್ಲಿಸಿದಾಗ ಅವ್ರಿಗೇನೋ ಮರ್ತೋಗಿತ್ತಲ್ಲ, ಅದು ಜ್ಞಾಪಕ ಆಯ್ತಂತೆ, ನೆನಪಾಯ್ತಂತೆ. ನಷ್ಟಾಂ ಸ್ಮೃತಿಂ ಪ್ರತ್ಯವಗೃಹ್ಯ ತುಷ್ಯನ್. ಏನೋ ಮರ್ತೋಗಿತ್ತು, ಇನ್ನು ತೋಚ್ತಾ ಇರಲಿಲ್ಲ. ಧಾರಣ ಮಾಡಿದ್ರಿಂದ ಹೀಗೆ ಎಲ್ಲ ನೆನಪಾಯಿತು, ಸೃಷ್ಟಿ ಹೀಗೆ ಮಾಡಬೇಕು ಅಂತ ನಾನು ನೆನಪಾಯ್ತಂತೆ. ನೆನಪಾದ ಮೇಲೆ ಸೃಷ್ಟಿ ಮಾಡಿದರು ಅವರು, ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ತಥಾ ಸಸರ್ಜ ಇದಂ ಅಮೋಘ ದೃಷ್ಟಿ. ಈ ಧಾರಣ ಮಾಡಿದ್ದಕ್ಕೆ ಅವರಿಗೆ ಅಮೋಘ ದೃಷ್ಟಿ ಉಂಟಾಯ್ತಂತೆ. ಫೇಲ್ ಆಗದೇ ಇರೋ ಜ್ಞಾನ ಅಮೋಘ ದೃಷ್ಟಿ ಅಂದರೆ. ಮಧ್ಯೆ ಮಧ್ಯೆ ಫೇಲ್ ಆಗಿಬಿಟ್ರೆ, ತಪ್ಪಾಗಿಬಿಟ್ರೆ ಅಲ್ವಾ? ಹಾಗೇನು ತಪ್ಪಾಗದೇ ಇರುವಂತೆ, ಫೇಲ್ ಆಗದೇ ಇರುವಂತೆ ದೃಷ್ಟಿ ಬಂತಂಥವ್ರಿಗೆ ಈ ಧಾರಣ ಮಾಡಿದ್ರಿಂದ. ಅದನ್ನು ಈ ಶ್ಲೋಕದಲ್ಲಿ ಹೇಳಿದ್ದು ಅಮೋಘ ದೃಷ್ಟಿ ಅಂತ. ಮೋಘ ಅಂದರೆ ಫೈಲ್ಡ್ ಅಂತ ಅರ್ಥ, ವಿಫಲವಾಗಿರುವ ಅಂತ ಅರ್ಥ. ಅಮೋಘ ಅಂದರೆ ಫೇಲ್ ಆಗದೇ ಇರುವ ಅಂತ ಅರ್ಥ. ನಮಗೆ ಸಿನಿಮಾ ಪೋಸ್ಟರ್ಗಳು ಗೊತ್ತದ ಅಮೋಘ ಅಂತ ಅಲ್ವಾ? ನೋಡಿದ್ದೀವಲ್ವಾ ಸಿನಿಮಾ ಪೋಸ್ಟರ್ಗಳಲ್ಲಿ ಅಮೋಘ ಅಂತ ಅಂತ. ವಿಫಲವಾಗದ ಅಂತ ಅರ್ಥ ಅಮೋಘ ಅಂದರೆ. ಬ್ರಹ್ಮದೇವರು
ಭಗವದ್ ರೂಪದ ಮೇಲೆ ಧಾರಣ ಮಾಡಿದ್ದರಿಂದ ಅವರಿಗೆ ಅಮೋಘ ದೃಷ್ಟಿ ಉಂಟಾಯಿತಂತೆ. ವಿಫಲವಾಗದ ಜ್ಞಾನ ಬಂತಂತವ್ರಿಗೆ. ಅಂಥ ಜ್ಞಾನ ಬಂದಿದ್ದರಿಂದ ವ್ಯವಸಾಯ ಬುದ್ಧಿ, ಸೃಷ್ಟಿಯನ್ನು ಹೀಗೇ ಮಾಡಬೇಕು ಅಂತ ಒಂದು ನಿಶ್ಚಯ ಆಯ್ತಂತೆ ಅವರಿಗೆ. ನಾನಾ ಲೋಕಗಳು, 24 ತತ್ವಗಳು, ಚೇತನ ವರ್ಗದಲ್ಲಿ ಸೃಷ್ಟಿಯನ್ನು ಮುಂದುವರಿಸಬೇಕಾದ್ರೆ ದಕ್ಷ ಮೊದಲಾದ ಪ್ರಜಾಪತಿಗಳು ಬರಬೇಕು. ಆ ಪ್ರಜಾಪತಿಗಳು ಅವರಿಂದಲೇ ಬಂದಿದ್ದವರೆಲ್ಲ. ಆ ಪ್ರಜಾಪತಿಗಳು ಬಂದು ಅವರಿಂದ ಮುಂದುವರಿಬೇಕು. ಹೀಗೆ ಆಗಬೇಕು ಸೃಷ್ಟಿ ಅಂತ ಅವ್ರ ಬುದ್ಧಿ ನಿಶ್ಚಿತವಾಗಿ ಇತ್ತಂತೆ. ಏನೋ ಸಂಶಯ, ಯಾರನ್ನಾರು ಕೇಳಬೇಕು ಅನ್ನೋ ಸ್ಥಿತಿ, ನಾಳೆ ನೋಡೋಣ ಅಂದ್ಕೊಳ್ಳೋದು, ಅಂಥದ್ದೇನೂ ಇಲ್ಲದೆ ವ್ಯವಸಾಯ ಬುದ್ಧಿ, ನಿಶ್ಚಿತವಾದ ಬುದ್ಧಿ, ಹೀಗೀಗೆ ಮಾಡಬೇಕು ಅಂತ. ಮೊದಲು ಅಮೋಘ ದೃಷ್ಟಿ, ಅದರಿಂದ ನಿಶ್ಚಿತವಾದ ಬುದ್ಧಿ, ವ್ಯವಸಾಯ ಬುದ್ಧಿ. ಚತುರ್ಮುಖ ಬ್ರಹ್ಮದೇವರು ಹೀಗಾದರಂತೆ. ಈ ಧಾರಣ ಮಾಡಿ ಭಗವಂತರ ವಿರಾಟ್ ರೂಪದಲ್ಲಿ ಮನಸ್ಸನ್ನು ನಿಲ್ಲಿಸಿ ಅಂಥ ಶಕ್ತಿ ಪಡ್ಕೊಂಡಿರ್ತವರು. ಅಮೋಘ ದೃಷ್ಟಿ, ವ್ಯವಸಾಯ ಬುದ್ಧಿ. ಇಂಥ ಚತುರ್ಮುಖ ಬ್ರಹ್ಮದೇವರು ಇಷ್ಟು ಸಾಮರ್ಥ್ಯ ಪಡ್ಕೊಂಡು ಜಗತ್ತನ್ನು ಸೃಷ್ಟಿ ಮಾಡಿದ್ದಾರೆ. ಈ ಧಾರಣ ಶುಕಾಚಾರ ವರ್ಣನೆ ಮಾಡಿದಾರಲ್ಲ, ಅದೇನು ಸಾಮಾನ್ಯ ಅಲ್ಲ. ಸಾಮಾನ್ಯಗಳು ಸಿಕ್ಕೋದು ಇಲ್ಲ, ಅದು ಅರ್ಥನೂ ಆಗೋದಿಲ್ಲ. ಚತುರ್ಮುಖ ಬ್ರಹ್ಮದೇವರು ಬಳಸ್ಕೊಂಡಿರ್ತಕ್ಕಂಥ ಧಾರಣ ಅದು. ಯೋಗಾಂಗ, ಯೋಗದ 8 ಅಂಗಗಳಲ್ಲಿ ಒಂದು ಅಂಗ ಧಾರಣ ಅಂತ. ಆ ಧಾರಣ ಇಷ್ಟು ದೊಡ್ಡದು, ತುಂಬ ಸಾಮರ್ಥ್ಯವನ್ನು ಕೊಡ್ತಕ್ಕಂಥ, ಅಮೋಘ ದೃಷ್ಟಿಯನ್ನು ಕೊಡ್ತಕ್ಕಂಥ ಧಾರಣ ಇದು. ಪ್ರಯತ್ನ ಪಟ್ಟರೆ ಆಗುತ್ತೆ. ಅವೆಲ್ಲ ಏನಿಲ್ಲ ಅಂದ್ಬಿಟ್ರೆ, ಅವೆಲ್ಲ ಏನಿಲ್ಲ ಅಂದವ್ರು ಏನೂ ಇಲ್ಲ ಅಷ್ಟೇ. ಇವರೆಲ್ಲ ಹೀಗೆ ಮಾಡಿದರು ಅಂತ ಧಾರಣಾದ ಮಹತ್ವವನ್ನು ಹೇಳಲಿಕ್ಕೆ ಚತುರ್ಮುಖ ಬ್ರಹ್ಮದೇವ ದೃಷ್ಟಾಂತವಾಗಿ ಹೇಳಿದರು. ಹೀಗಾಯಿತು ಅಂತ ಅದೊಂದು ಭಾಗ. ಇನ್ನು ಬದುಕು ಸಾರ್ಥಕ ಆಗಬೇಕಲ್ಲ, ಯಚ್ಛ್ರೋತವ್ಯಂ ಅಥೋ ಜಾಪ್ಯಂ ಅಂತ ಪ್ರಶ್ನೆ ಕೇಳಿದ್ದಾರೆ. ಏನು ಜಪ ಮಾಡಬೇಕು ಅಂತ. ವೇದ ಮಂತ್ರಗಳ ಉಚ್ಚಾರಣೆ ಮಾಡಬೇಕು, ವೇದೋಚ್ಚಾರಣ ಮಾಡಬೇಕು. ಬೇರೆ ಲೋಕದಲ್ಲಿರತಕ್ಕಂಥ ಭಾರತ, ರಾಮಾಯಣ, ಭಾಗವತ ಎಲ್ಲ ಉಚ್ಚಾರಣೆ ಮಾಡಬೇಕು. ಎಷ್ಟು ಪದಗಳು, ಆ ಪದಗಳ ಬಗ್ಗೆ ಒಂದು ಎಚ್ಚರ ಬೇಕಂತೆ. ಆ ಎಚ್ಚರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇವಾಗ. ಕಷ್ಟವೇ ಮತ್ತೆ ನಮ್ಮಂಥವ್ರಿಗೆ. ಒಂದು ಹೇಳ್ತಾ ಇದ್ದಾರೆ ಆ ಪದಗಳ ಬಗ್ಗೆ. ವೇದಗಳಲ್ಲಿರೋ ಪದಗಳು, ಅಕ್ಷರಗಳು, ಭಾರತ, ಭಾಗವತ ಅಂತ ಗ್ರಂಥಗಳಿರೋ ಅಕ್ಷರಗಳು, ಪದಗಳು, ಅವುಗಳ ಬಗ್ಗೆ ಒಂದು ತತ್ವ ಹೇಳ್ತಾ ಇದ್ದಾರೆ. ಕೇಳಿಸ್ಕೋಬೇಕು, ಬಹಳ ಕಷ್ಟ ಆಗುತ್ತೆ ಅಂತ. ಈ ವಾಕ್ಯರಾಶಿ ಅಥವಾ ಶಬ್ದರಾಶಿ ಇದೆಯಲ್ಲ, ಅಷ್ಟು ವೇದಗಳು, ವೇದವಾಕ್ಯಗಳು, ವಾಕ್ಯರಾಶಿಯವು. ಮಹಾಭಾರತದ ವಾಕ್ಯಗಳು ಎಲ್ಲ ಸೇರಿಸಿದ್ರೆ ವಾಕ್ಯರಾಶಿ. ಹಾಗೆ ಬೇರೆ ಗ್ರಂಥಗಳು, ಅದೆಲ್ಲವನ್ನು ಒಟ್ಟಾಗಿ ಮಾಡಿಕೊಂಡು ಪ್ರಾಚೀನ ಕಾಲದಲ್ಲಿ ಶಬ್ದ ಬ್ರಹ್ಮ ಅಂತ ಕರೀತಿದ್ದು. ಶಬ್ದ ಬ್ರಹ್ಮ ಅಂತ ಕರೆಯೋರು. ಬ್ರಹ್ಮ ಅಂದರೆ ವೇದ. ಶಬ್ದ ಬ್ರಹ್ಮ, ಶಬ್ದ ರೂಪದಲ್ಲಿರೋ ವೇದ, ಶಬ್ದ ಬ್ರಹ್ಮ. ಶಬ್ದ ಬ್ರಹ್ಮ ಯಾವುದನ್ನು ತಿಳಿಸುತ್ತೆ? ಪ್ರಧಾನವಾಗಿ, ಮುಖ್ಯವಾಗಿ ಯಾವುದನ್ನು ತಿಳಿಸುತ್ತೆ ಅಂತ ನಮ್ಮ ಕಲ್ತ್ಕೋಬೇಕಂತೆ. ಇಷ್ಟು ಶಬ್ದಗಳು, ಸಕಲ ವೇದಗಳು, ಅದರಲ್ಲಿರೋ ಒಂದೊಂದು ಪದಗಳು, ಜೊತೆಗೆ ಎಲ್ಲ ವಾಕ್ಯಗಳು ಕೂಡ ಪ್ರಧಾನವಾಗಿ ಈ ಶ್ರೀಹರಿಯನ್ನೇ, ಶ್ರೀಮನ್ನಾರಾಯಣನೇ ತಿಳಿಸ್ತವೆ. ಎಲ್ಲ ಶಬ್ದರಾಶಿಗಳಿಗೆ ತಲುಪಬೇಕಾಗಿರೋ ದಾರಿ ಈ ಶ್ರೀಹರಿಯೇ
ಅದಕ್ಕೆ ಏಷ ಪಂಥಾಹ ಶಬ್ದಬ್ರಹ್ಮಣ ಏಷ ಪಂಥಾಹ. ಇದರ ಮೂಲಕ ಅವನ್ನೇ ತಲುಪಬೇಕು. ಎಲ್ಲ ಪದಗಳು ಎಲ್ಲ ವಾಕ್ಯಗಳು ಅವನನ್ನೇ ಹೇಳ್ತಾವೆ ಅಂತ. ಬ್ರಹ್ಮಸೂತ್ರಗಳ ದೊಡ್ಡ ವಿಷಯ ಇದು, ಅದರ ವ್ಯಾಖ್ಯಾನಗಳ ದೊಡ್ಡ ವಿಷಯ ಇದು. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಅರ್ಥ ಆಗುತ್ತೆ ಅಂತ ಇಷ್ಟು ಮಾತಾಡಿಬಿಟ್ಟಿದ್ದಾರೆ. ಇಡೀ ಶಬ್ದರಾಶಿಯ ಗಮ್ಯ ಈ ಶ್ರೀಹರಿನೇ, ಎಲ್ಲ ಅವನನ್ನೇ ಪ್ರತಿಪಾದನೆ ಮಾಡ್ತಾವೆ ಅಂತ. ಆದರೆ ಲೋಕದಲ್ಲಿ ಹುಟ್ಟು ಬಂದಿರೋ ಮಾನವ ಅವನಿಗೆ ಪ್ರಕೃತಿಯ ಪ್ರಭಾವ ಇದೆ. ಸತ್ವರಜಸ್ತಮೋ ಗುಣಾತ್ಮಕ ಪ್ರಕೃತಿಯ ಪ್ರಭಾವ ಇದೆ ಅವನಿಗೆ. ಲಿಂಗದೇಹ ಇದೆ ಅವನಿಗೆ ಅಲ್ವಾ, ಅದು ಸುತ್ತಲೂ ದೇಹ ಇದೆ, ಎಲ್ಲ ಪ್ರಾಕೃತ ದೇಹ. ಸತ್ವಗುಣ ರಜೋಗುಣ ತಮೋಗುಣ ಅದರ ಪ್ರಭಾವ. ಆ ಪ್ರಭಾವ ದೇಹ, ಅಂಥ ದೇಹವನ್ನು ಹೊಂದಿರೋ ಜೀವಾತ್ಮ. ಆದ್ದರಿಂದ ಜೀವಾತ್ಮನಿಗೂ ಈ ವಿಕಾರಗಳೆಲ್ಲ ಇದ್ದಾವೆ. ಸತ್ವಗುಣ ತಮೋಗುಣ ರಜೋಗುಣ ವಿಕಾರಗಳೆಲ್ಲ ಜೀವಾತ್ಮನಿಗೂ ಇದ್ದಾವೆ. ಆದ್ದರಿಂದ ಜೀವಾತ್ಮನನ್ನು ಅಥವಾ ಜಗತ್ತನ್ನು ಮಾಯಾಮಯ ಅಂತ ಕರೆದಿದ್ದಾರೆ. ಮಾಯಾ ಅಂದರೆ ಪ್ರಕೃತಿ. ಎಲ್ಲೆಲ್ಲಿ ನೋಡಿದ್ರು ಪ್ರಕೃತಿಯ ವಿಕಾರ, ರಜೋಗುಣದ ವಿಕಾರ, ತಮೋಗುಣದ ವಿಕಾರ. ಎಲ್ಲೆಲ್ಲಿ ನೋಡಿದ್ರು ರಜೋಗುಣದ ವಿಕಾರ, ತಮೋಗುಣದ ವಿಕಾರ. ಅದು ಇಲ್ಲದೆ ಇರೋ ಯಾವ್ದು ಜಾಗ ಇದೆಯಾ ಅಂತ. ಅದಕ್ಕೆ ಮಾಯಾಮಯ ಈ ಜಗತ್ತೆಲ್ಲ. ಇಂಥ ಜಗತ್ತು ಮಾಯಾಮಯ ಜಗತ್ತು. ಈ ಶರೀರ ಇದು ಮಾಯಾಮಯ. ಅದರ ಮೇಲೆ ಈ ಜೀವಾತ್ಮನಿಗೆ ಪೂರ್ವದ ನಾನಾ ಜನ್ಮಗಳು, ಪೂರ್ವದ ಜನ್ಮಗಳು ಎಷ್ಟು ಜನ್ಮಗಳಾಗಿದೆಯೇನೋ, ಆ ಎಲ್ಲ ಜನ್ಮಗಳಲ್ಲಿ ಈ ಪ್ರಕೃತಿ ಸಂಬಂಧವನ್ನು ಹೆಚ್ಚೆಚ್ಚು ಮಾಡ್ಕೊಂಡಿದ್ದಾನೆ ಜೀವಾತ್ಮ. ಕಡಿಮೆ ಮಾಡ್ಕೊಳ್ಬೇಕು ಪ್ರಯತ್ನ ಮಾಡಿಲ್ವಂತೆ. ಅದಕ್ಕೆ ಮಾನವ ಬಂದಾಗ ಕಡಿಮೆ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಅಂತ ಒಂದು ಬೋಧನೆ ನಮಗೆಲ್ಲ ಎಜುಕೇಷನ್. ಅದು ಪ್ರಕೃತಿ ಸಂಬಂಧವನ್ನು ಕಡಿಮೆ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಅಂತ ಬೋಧನೆ. ನಾವು ಆ ಬೋಧನೆ ತೊಗೊಳ್ಳೋದಿಲ್ಲ. ಬೋಧನೆ ಅದೇನೆ, ಮಾನವ ಜನ್ಮ ಬಂದಾಗ ಪ್ರಕೃತಿ ಸಂಬಂಧವನ್ನು ಕಡಿಮೆ ಮಾಡ್ಕೊಳ್ಳಿ. ಪೂರ್ವ ಜನ್ಮಗಳಲ್ಲಿ ಪ್ರಕೃತಿ ಸಂಬಂಧವನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಅದರ ಸಂಸ್ಕಾರ ಈ ದೇಹದಲ್ಲಿದೆ, ಒಳಗಿರೋ ಮನಸ್ಸಿನಲ್ಲಿದೆ. ಪೂರ್ವಜನ್ಮದ ಸಂಸ್ಕಾರ ಈ ದೇಹದ ಮೇಲೆ, ಈ ಮನಸ್ಸಿನ ಮೇಲೆ ಇದೆ. ವಾಸನ ಅಂತ ಸಂಸ್ಕಾರ ಅಂತ ಅರ್ಥ. ಪೂರ್ವಜನ್ಮದ ಸಂಸ್ಕಾರ. ಆ ಸಂಸ್ಕಾರದಿಂದ ಈ ಜಗತ್ತಿನಲ್ಲಿ ಬಹಿರ್ಮುಖವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ ಜೀವಾತ್ಮ. ಹೊರಮುಖವಾಗಿ ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು ಅಂತ, ಇದನ್ನೆಲ್ಲ ಹೆಚ್ಚು ಮಾಡಬೇಕು ಅಂತ ಇಡೀ ಜಗತ್ತಿನ ಪ್ರಯತ್ನ ಅಂಥದ್ದು. ಜಗತ್ತಿನ ವಿಷಯ ಪದಾರ್ಥಗಳನ್ನು, ಭೋಗ ವಸ್ತುಗಳನ್ನು ಜಾಸ್ತಿ ಮಾಡಬೇಕು ಅಂತ. ಒಂದು ಕಡೆ ಇಡೀ ಜಗತ್ತಿನ ಲೀಡರ್ಸು ಕ್ಲೈಮೇಟ್ ಬಗ್ಗೆ ದೊಡ್ಡ ಕಾನ್ಫರೆನ್ಸ್ ಮಾಡ್ತಾರೆ. ವಾತಾವರಣ ರಕ್ಷಣೆ ಮಾಡಬೇಕು, ಅಲ್ಲಿ CO2 ಜಾಸ್ತಿ ಆಗಬಾರ್ದು, ಇರೋದನ್ನು ಕಡಿಮೆ ಮಾಡಬೇಕು ಇವಾಗ ಅಂತ ದೊಡ್ಡ ಕಾನ್ಫರೆನ್ಸ್ ಮಾಡ್ತಾರೆ. ಅದಕ್ಕಾಗಿ ಕಾರ್ಯಕ್ರಮ ಹಾಕ್ಕೊಳ್ಳಿಕ್ಕೆ ಎಷ್ಟೋ $1 ಬಿಲಿಯನ್ ಹಣ ಇಡ್ತಾರೆ. ಅದಕ್ಕೋಸ್ಕರ ಕ್ಲೈಮೇಟ್ ರಕ್ಷಣೆ ಮಾಡಲಿಕ್ಕೋಸ್ಕರ ಒಂದು ಕಡೆ ಹೀಗೆ ಆಲೋಚನೆ ಮಾಡ್ತಾರೆ. ಇನ್ನೊಂದು ಕಡೆ ಜನಕ್ಕೆ ಉದ್ಯೋಗ ಸಿಗಬೇಕು, ಎಲ್ಲ ಸುಖವಾಗಿರಬೇಕು, ಅದಕ್ಕೋಸ್ಕರ ಉದ್ಯೋಗ ಬೆಳಿಬೇಕು, ಇಂಡಸ್ಟ್ರಿ ಜಾಸ್ತಿ ಆಗಬೇಕು. ಅದಕ್ಕೋಸ್ಕರ ಇಂಡಸ್ಟ್ರಿ ಜಾಸ್ತಿ ಆಗಬೇಕು. ಅದಕ್ಕೆ ವಾಹನಗಳನ್ನು ತಯಾರು ಮಾಡೋ ಇಂಡಸ್ಟ್ರಿ ಇನ್ನೂ ಜಾಸ್ತಿ ಆಗಬೇಕಂತೆ. ಬೆಂಗಳೂರು ನೋಡ್ಕೊ ಬನ್ನಿ, ಗೊತ್ತಾಗುತ್ತೆ ವಾಹನಗಳಿದ್ದವ್ರಿಗೆ ಇರೋ ಕಷ್ಟ. ಆದರೂ ವಾಹನಗಳನ್ನು ತಯಾರು ಮಾಡೋ ಇಂಡಸ್ಟ್ರಿ ಇನ್ನೂ ದೊಡ್ಡದಾಗಬೇಕಂತೆ, ಮತ್ತೆ ಬರಬೇಕಂತೆ ವಾಹನಗಳು. ಏನು ಮಾಡಬೇಕು ಅಂತ ಆ ಕಡೆಗೂ ಮಾತಾಡ್ತಾರೆ, ಈ ಕಡೆಗೂ ಮಾತಾಡ್ತಾರೆ ಅಲ್ವಾ. ಕ್ಲೈಮೇಟ್ ಪ್ರಿಸರ್ವೇಷನ್ ಮಾಡಬೇಕು ಅಂತ ಮಾತಾಡ್ತಾರೆ,
ಈ ಕಡೆನೂ ಮಾತಾಡ್ತಾರೆ. ಆಟೋಮೊಬೈಲ್ ಇಂಡಸ್ಟ್ರಿ ಬೆಳಿಬೇಕು, ಉದ್ಯೋಗ ಸೃಷ್ಟಿಯಾಗತ್ತೆ, ಅದು ಬೆಳಿಬೇಕು ಅಂತ ಹೇಳ್ತಾರೆ. ಬೆಳೆದ ಮೇಲೆ ವಾತಾವರಣಕ್ಕೆ CO2 ಬಿಡುಗಡೆ ಮಾಡ್ತೀವಿ ಅಲ್ವಾ? ಅತ್ತ ಕಡೆ ಬಿಡುಗಡೆ ಮಾಡಬಾರ್ದು ಬ್ಯಾನ್ ಹಾಕ್ಕೋತೀವಿ, ಇತ್ತ ಕಡೆ ಬಿಡುಗಡೆ ಮಾಡ್ತೀವಿ. ಇಂಥ ಬದುಕು ಮಾನವನಿಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಈ ಮಾನವನ ಪರಿಸ್ಥಿತಿ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತಾತ್ಕಾಲಿಕವಾಗಿ ಏನೋ ಮಾಡಬೇಕಷ್ಟೇ, ತಾತ್ಕಾಲಿಕವಾಗಿ ಮಾಡುವುದಷ್ಟೇ ಹೊರತು ದೀರ್ಘಕಾಲ ಅದರ ಪರಿಣಾಮ ಏನು ಅಂತ ಗೊತ್ತಾಗಲ್ಲ. ಅಂಥ ಪರಿಣಾಮಕ್ಕೆ ಹೆದರ್ಕೊಂಡು ಏನು ಮಾಡದೆ ಕೂತ್ಕೊಳ್ಳಿಕ್ಕೂ ಆಗಲ್ಲ, ಏನು ಮಾಡದೆ ಕೂತ್ಕೊಳ್ಳಿಕ್ಕೂ ಆಗಲ್ಲ ಅಂತ. ಹೀಗೊಂದು ವಿಚಿತ್ರ ಅರ್ಥ ಆಗದೇ ಇರೋ ಸ್ಥಿತಿ ಏರ್ಪಾಡಾಗಿದೆ. ಅವ್ರು ಮಾಡ್ತಿರೋ ತಪ್ಪು ಅಂತ ಹೇಳಬೇಕು, ಸರಿ ಅಂತ ಹೇಳಬೇಕು, ಸರಿಯಾಗಿ ಹೇಳಲಿಕ್ಕಾಗೋದಿಲ್ಲ. ಇನ್ನೂ ಸಮಸ್ಯೆಗಳಿದೆ ಅದಕ್ಕೆ ಇಂಥದ್ದಿದೆ. ಇದೆಲ್ಲ ಮಾಯೆ. ನೀ ಮಾಯೆಯೊಳಗೋ ನಿನ್ನೊಳಗೂ ಮಾಯೆಯೋ, ಇದೆಲ್ಲ ಪರಮಾತ್ಮನ ಮಾಯೆ. ಅಂಥ ಮಾಯಾಮಯವಾದ ಜಗತ್ತಿದು, ಪ್ರಕೃತಿಯ ಪ್ರಭಾವ ಇರತಕ್ಕಂಥ ಜಗತ್ತಿದು ಮಾಯಾಮಯವಾದ ಜಗತ್ತು. ಆ ಮಾಯಾಮಯವಾದ ಜಗತ್ತಿನಲ್ಲಿ ಬಂದಿರೋ ಈ ಜೀವಾತ್ಮ, ದೇಹಧಾರಿ ಜೀವಾತ್ಮ, ಇವನಿಗೆ ಪೂರ್ವಜನ್ಮಗಳಿಂದ ರಾಶಿ ಮಾಡಿಕೊಂಡಿರ್ತಕ್ಕಂಥ ರಜೋಗುಣ ತಮೋಗುಣಗಳ ಸಂಸ್ಕಾರ ಇವನಿಗೆ, ಈ ಜೀವಾತ್ಮನಿಗೆ. ಆ ಸಂಸ್ಕಾರದಿಂದಾಗಿ ಬಹಿರ್ಮುಖವಾಗಿ ಹೋಗಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ, ಅದನ್ನೇ ಇಷ್ಟಪಡ್ತಾನೆ. ಅದನ್ನು ಹೇಳಲಿಕ್ಕೆ ಶುಕಾಚಾರ ಬಳಸ್ಕೊಂಡು ಭಾಷೆ ಮಾಯಾಮಯೇ ವಾಸನಯ ಶಯಾನಃ. ಇಂಥ ಮಾಯಾಮಯವಾದ ಜಗತ್ತು, ಪ್ರಾಕೃತ ಜಗತ್ತು. ಈ ಜಗತ್ತಿನಲ್ಲಿ ಅವನಿಗಿರುವ ಪೂರ್ವ ಸಂಸ್ಕಾರದಿಂದಾಗಿ ಅಲ್ಲೇ ಮಲ್ಕೊಂಡಿದ್ದಾನೆ ಅಂತ. ವಾಸನಯ ಶಯಾನಃ. ಅದೇನು ದೂರ ಹೋಗಬೇಕು ಅಂತ ಪ್ರಯತ್ನ ಮಾಡೋದಿಲ್ಲ ಅವನು. ದೂರ ಹೋಗಬೇಕು ಅಂತ ಏನಾದ್ರು ಅರ್ಥ ಆಗಬೇಕಾದ್ರೆ ಈ ಶಾಸ್ತ್ರಗಳು ಹೇಳುವಂಥ ವ್ಯವಸ್ಥೆಗೆ ಬರಬೇಕಾಗತ್ತೆ. ಈ ವ್ಯವಸ್ಥೆಗೆ ನಾವು ಬರದೇ ಇದ್ದರೆ ನಮಗೆ ಇದು ಅರ್ಥ ಆಗೋದಿಲ್ಲ. ಅದಕ್ಕೆ ಹೆಚ್ಚಿಗೆ ಜನ ಅದು ಇತ್ತೀಚಿನ ಒಂದು 150-200 ವರ್ಷದಿಂದ ಮಾಯಾಮಯೇ ವಾಸನಯ ಶಯಾನಃ, ಈ ಪ್ರಾಕೃತ ಜಗತ್ತಿನಲ್ಲಿ ತುಂಬ ಪ್ರಾಕೃತ ಸಂಸ್ಕಾರಗಳಿಂದ ಮಲ್ಕೊಂಬಿಟ್ಟಿದ್ದಾನೆ ಈ ಜೀವಾತ್ಮ ಅಂತ. ಮಲ್ಕೊಂಬಿಟ್ಟಿದ್ದಾನೆ ಅಂದರೆ ಅದರೊಳಗೆ ತುಂಬ ಮುಳುಗೋಗಿದ್ದಾನೆ, ಅದೇ ಬೇಕು ಅನ್ನೋದು ಇದ್ದು ಬಿಟ್ಟಿದ್ದಾನೆ ಅಂತ. ಹೀಗಾಗಿ ಸರಿಯೋ ತಪ್ಪೋ ಹೇಳಲಿಕ್ಕೆ ಬರೋದಿಲ್ಲ, ಹಾಗಾಗ್ಬಿಟ್ಟಿದೆ. ಅಂತಹ ಸ್ಥಿತಿಯಲ್ಲಿ ಮಾನವ ಇದ್ದಾನೆ. ಇಂಥ ಜಗತ್ತಿನಲ್ಲಿ ಈ ಜೀವಾತ್ಮ ಸುಮ್ಮನೆ ಅಲಿತಾ ಇದ್ದಾನೆ, ಪರಿಭ್ರಮನ್ ಅಂತ, ವಾಂಡರಿಂಗ್ ಅಂತ, ವಿಥೌಟ್ ಎನಿ ಏಮ್ಲೆಸ್ ವಾಂಡರಿಂಗ್ ಅಂತ ಒಂದು ಶಬ್ದ ಹೇಳ್ತಾರೆ. ಇಂಥ ಜೀವಾತ್ಮನಿಗೆ ಈ ಜಗತ್ತಿನಲ್ಲಿ ಅದ ಏಮ್ಲೆಸ್ ವಾಂಡರಿಂಗ್, ಸುಮ್ಮನೆ ತಿರುಗಾಡ್ತಾ ಇದ್ದಾನೆ, ಏನು ಗುರಿ ಮುಟ್ಟೋದಿಲ್ಲ. ಪರಿಭ್ರಮನ್ ತತ್ರ, ಇಂಥ ಜೀವಾತ್ಮ ಅವನಿಗೆ ವೇದ ಸಿಕ್ಕಿದರೆ, ಭಾರತ ಸಿಕ್ಕಿದರೆ ಅದರ ಅಧ್ಯಯನ ಮಾಡ್ತಾ ಅದರ ಪದಗಳು ಶ್ರೀಹರಿಯ ಪ್ರತಿಪಾದನೆ ಮಾಡ್ತಾವೆ ಅಂತ ತಿಳ್ಕೊಳ್ಳಿಕ್ಕಾಗತ್ತಾ? ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಮಹಾಭಾರತದ ಪದಗಳು ಶ್ರೀಹರಿಯ ಪ್ರತಿಪಾದನೆ ಮಾಡ್ತವೆ, ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತ. ತುಂಬ ಅಧ್ಯಯನ ಬೇಕು, ಅದಕ್ಕೊಂದು ಬೇರೆ ಸ್ಕೂಲ್ ಬೇಕು. ಅದಕ್ಕೆ ಆ ಸ್ಕೂಲ್ನಲ್ಲಿ ಹೋದವ್ರಿಗೆ ಗೊತ್ತಾಗಿತ್ತು ಅಷ್ಟೇ. ಆ ಸ್ಕೂಲ್ಗೆ ಹೋದವರು ರಾಘವೇಂದ್ರ ಸ್ವಾಮಿಗಳು ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ, ಎಲ್ಲ ವರ್ಣ ಎಲ್ಲ ಧ್ವನಿ ಅವುಗಳಿಂದ ಪ್ರತಿಪಾದ್ಯನಾದವನು ಶ್ರೀಹರಿಯೇ ಅಂತ ಹೇಳಲಿಕ್ಕೆ ಆಯ್ತು ಅವರಿಗೆ. ಅದಕ್ಕೆ ಅವ್ರು ಆ ಸ್ಕೂಲ್ಗೆ ಹೋಗಿದ್ರು. ಅವರು ಆ ಸ್ಕೂಲ್ಗೆ ಹೋಗಿದ್ದರಿಂದ ಅವ್ರಿಗೆ ಆಯಿತು. ಅಂಥ ಸ್ಕೂಲ್ಗೆ ಹೋಗದೇ ಇದ್ದರೆ ಆ ಥರದ್ದೆಲ್ಲ ಹೇಳಲಿಕ್ಕಾಗೋದಿಲ್ಲ. ಅಂಥವರು ಸುಮ್ಮನೆ ಸುತ್ತಾಡ್ತಾರೆ.
ಪದಗಳು ಶ್ರೀಹರಿಯನ್ನು ಪ್ರತಿಪಾದನೆ ಮಾಡ್ತವೆ ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವು ಶ್ರೀಹರಿಯನ್ನು ಪ್ರತಿಪಾದನೆ ಮಾಡುವ ಪದಗಳಿಂದ ಇನ್ನೇನನ್ನು ಹೇಳ್ತಾರೆ. ಎಲ್ಲ ಪದವು ಶ್ರೀಹರಿಯನ್ನೇ ಹೇಳಬೇಕು, ಹಾಗೆ ಅರ್ಥ ಆಗಬೇಕು. ಹಾಗೆ ಅರ್ಥ ಆಗದೇ ಇದ್ದಾಗ ಅದೇ ಪದಗಳಿಂದ ಇನ್ನೇನನ್ನು ಹೇಳ್ತಾರೆ. ಇಂಥ ಜಗತ್ತಿನ ವ್ಯವಸ್ಥೆ ಇದೆ ಅಂತ. ಏನೇ ಶಬ್ದ ತೊಗೊಂಡ್ರೆ ಅದು ಶ್ರೀಹರಿಯನ್ನು ಹೇಳುತ್ತೆ ಅಂತ ಅರ್ಥ ಆಗಲೇಬೇಕಂತೆ. ಅದಕ್ಕೆ ಬೇರೆ ಸ್ಕೂಲಿಂಗ್ ಬೇಕು. ಅದಕ್ಕೆ ಅಂಥ ಸ್ಕೂಲಿಂಗ್ ಆಗದೆ ಹೋದರೆ ಹೀಗೆಲ್ಲ ಅಪಾರ್ಥಗಳು ಮಾಡ್ಕೊಂಡ್ಬಿಡ್ತಾರೆ. ಅಪಾರ್ಥಗಳು ಮಾಡಿಕೊಂಡವರು ಸಂಸಾರದಲ್ಲಿ ಇರ್ತಾರೆ. ಇಷ್ಟು ಹೇಳಿದಾಗ ಶುಕಾಚಾರ್ಯರು ಶ್ರೋತೃ ವರ್ಗದಿಂದ ಒಂದು ಪ್ರಶ್ನೆ ನಿರೀಕ್ಷೆ ಮಾಡ್ತಾರೆ. ನಾನು ಇಷ್ಟೊಂದು ಅತಿಯಾಗಿ ಹೇಳ್ತಾ ಇದ್ದೀನಿ, ಎಲ್ಲ ಶಬ್ದಗಳು ಶ್ರೀಹರಿಯನ್ನೇ ಹೇಳ್ತಾವೆ ಅಂತ ಹೇಳ್ತಾ ಇದ್ದೀನಿ. ಶ್ರೋತೃ ವರ್ಗದವರು ಶುಕಾಚಾರ್ಯ ಒಂದು ಪ್ರಶ್ನೆ ಕೇಳಬೇಕು. ಇವಾಗ ಹೀಗಾಗ್ಬಿಟ್ರೆ ಜಗತ್ತಿನಲ್ಲಿ ಬದುಕೋದು ಹೆಂಗೆ? ನಾವು ಪುಸ್ತಕ ಅಂತ ವ್ಯವಹಾರ ಮಾಡಬೇಕು, ಪುಸ್ತಕ ಅಂತ ಶಬ್ದ ಹೇಳಬೇಕು. ಹೇಳಿದಾಗ ಈ ಪದಾರ್ಥ, ಈ ಅರ್ಥ ನಮ್ಗೆ ಗೊತ್ತಾಗಬೇಕು ಪುಸ್ತಕ ಅಂತ ಹೇಳಿದರೆ ಅಲ್ವಾ? ಪುಸ್ತಕ ಅಂತ ಹೇಳಿ ಶ್ರೀಹರಿನ ಗೊತ್ತಾದರೆ ಪುಸ್ತಕ ತೊಗೊಂಡು ಬಾ ಮತ್ತು ಶ್ರೀಹರಿನ ತರಲಿಕ್ಕಾಗತ್ತಾ? ಇದನ್ನೇ ತರಬೇಕು ಅಲ್ವಾ? ಅಂದರೆ ಲೋಕದ ವ್ಯವಹಾರಗಳು ನಡಿಬೇಕು ಅಲ್ವಾ? ನೀರು, ಹಾಲು, ಶಬ್ದಗಳು ಲೋಕದ ವಸ್ತುಗಳನ್ನು ತೋರಿಸ್ಬೇಕು. ಎಲ್ಲ ಶ್ರೀಹರಿಯನ್ನು ಹೇಳ್ತವೆ ಅಂತ ಬೋಧನೆ ಮಾಡಿಬಿಟ್ರೆ ಲೋಕದ ವ್ಯವಹಾರ ನಡೆಯೋದು ಹೆಂಗೆ ಅಂತ ದೊಡ್ಡ ಪ್ರಶ್ನೆ ಇದೆ. ಇಂಥ ಪ್ರಶ್ನೆ ಶ್ರೋತೃಗಳು ಕೇಳಲಿ ಅಂತ ಶುಕಾಚಾರ್ಯ ನಿರೀಕ್ಷೆ ಮಾಡಿದ್ದಾರೆ. ಪ್ರಶ್ನೆ ಕೇಳಿದ ಶ್ರೋತೃಗಳಿಗೆ ಉತ್ತರ ಹೇಳ್ತಾ ಇದ್ದಾರೆ ಅವರು. ಮುಂದಿನ ಶ್ಲೋಕದಲ್ಲಿ ಉತ್ತರ ಹೇಳ್ತಾರೆ. ಹೌದು, ಈ ಪ್ರಶ್ನೆ ಇದೆ. ಆದರೆ ಎಲ್ಲ ಶಬ್ದಗಳು ಶ್ರೀಹರಿಯನ್ನೇ ಹೇಳ್ತಾವೆ ಅಂತ ಜ್ಞಾನ ಅಂತೂ ಪಡ್ಕೊಂಡಿರಬೇಕು. ಅದಕ್ಕೇನು ರಿಯಾಯಿತಿ ಇಲ್ಲ, ಜ್ಞಾನ ಪಡ್ಕೊಂಡಿರಬೇಕು. ಜೊತೆಗೆ ಲೋಕ ವ್ಯವಹಾರಕ್ಕೋಸ್ಕರ ತುಂಬ ಕಡಿಮೆ ಅಳತೆಯಲ್ಲಿ ಅದೇ ಶಬ್ದಗಳು ಲೋಕದ ವಸ್ತುಗಳನ್ನು ಹೇಳ್ತಾವೆ. ತುಂಬ ಕಡಿಮೆ ಅಳತೆಯಲ್ಲಿ ಅದೇ ಶಬ್ದಗಳು ಲೋಕದ ವಸ್ತುಗಳನ್ನು ಹೇಳ್ತಾವೆ ಅಂತಲೂ ಅರ್ಥ ಮಾಡ್ಕೊಂಡಿರಬೇಕು. ಪುಸ್ತಕ ಶಬ್ದ ನಮ್ಮ ಬಾಯಿಂದ ಬರುತ್ತೆ, ಅದು ಇದನ್ನು ಹೇಳುತ್ತೆ. ಲೋಕದ ವಸ್ತು ಇದು, ಇದನ್ನು ಹೇಳುತ್ತೆ. ಇದರೊಳಗಿರೋ ಭಗವಂತನನ್ನು ಹೇಳುತ್ತೆ. ಲೋಕದಲ್ಲಿ ವ್ಯವಹಾರ ಮಾಡಲಿಕ್ಕೋಸ್ಕರ ಪುಸ್ತಕ ಶಬ್ದ ಇದನ್ನು ಹೇಳುತ್ತೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕಾಗಿ ಬಳಸಬೇಕು ಪುಸ್ತಕ ಶಬ್ದವನ್ನು. ಹಾಗೆ ಹಾಲು, ನೀರು ಇತ್ಯಾದಿ ಶಬ್ದಗಳನ್ನು ಲೋಕದ ವ್ಯವಹಾರ ಮಾಡಲಿಕ್ಕೆ ಎಷ್ಟೋ ಅಷ್ಟು ಅದನ್ನು ಹೇಳ್ತೇನೆ ಬಳಸಬೇಕು. ಜೊತೆಗೆ ಅದೇ ಶಬ್ದ ಅದರೊಳಗಿರುವ ಭಗವಂತನ ಹೇಳುತ್ತೆ ಅಂತ ಆ ಪ್ರಜ್ಞೆನೂ ಇರಬೇಕು. ಕೇವಲ ಭಗವಂತನ ಹೇಳೋದಿಲ್ಲ, ಪ್ರಧಾನವಾಗಿ ಭಗವಂತನ ಹೇಳುತ್ತೆ. ಅಪ್ರಧಾನವಾಗಿ ಈ ಪದಾರ್ಥಗಳನ್ನು ಕೂಡ ಶಬ್ದಗಳು ಹೇಳ್ತವೆ. ಇಷ್ಟು ಜನ ಇದ್ದು ಲೋಕದ ವ್ಯವಹಾರಕ್ಕೆ ಕನಿಷ್ಠ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟು ಶಬ್ದಗಳನ್ನು ಲೋಕದ ವ್ಯವಹಾರಕ್ಕೆ ಬಳಸಬೇಕು. ತುಂಬ ಕಡಿಮೆ ಪ್ರಮಾಣದಲ್ಲಿ ಲೋಕದ ವ್ಯವಹಾರಕ್ಕೆ ಶಬ್ದಗಳನ್ನು ಬಳಸಬೇಕು. ಬಳಸಬೇಕಾದ್ರೆ ಪ್ರಮಾದ ಇರಬಾರ್ದು ಅಂತ. ಅಪ್ರಮತ್ತಃ ಪ್ರಮಾದ ಅಂದರೆ ಗಮನ ಇಲ್ಲದೆ ಮಾಡುವ ಕೆಲಸ, ಗಮನ ಇಲ್ಲದೆ ಮಾಡುವ ಕೆಲಸ ಅಂತ. ಏನೋ ಇರ್ತೀವಿ, ಗೊತ್ತಾಗ್ದಂಗೆ ಏನೋ ಮಾಡಿಬಿಡ್ತೀವಿ ಅಲ್ವಾ? ನಮ್ಮ ಕಾಲಿಂದ ಸ್ಪರ್ಶ ಆಗಬಾರ್ದೇ ಇರೋ ವಸ್ತು ಎಲ್ಲೋ ಮನೇಲಿ ಇಟ್ಕೊಂಡಿರ್ತೀವಿ. ಪುಸ್ತಕ, ಏನೋ ತುಳಸಿ, ಏನೋ ಕಾಲು ತಾಕ್ಬಿಡುತ್ತೆ. ಕಾಲು ತಾಕಿದಾಗ ಕಾಲು ತಾಕಲಿ ನಮಗೇನು ಅಭಿಪ್ರಾಯ ಇಲ್ಲ, ಏನೋ ಆಗಿಬಿಡುತ್ತೆ, ಗೊತ್ತಾಗ್ದಂಗೆ ಆಗಿಬಿಡುತ್ತೆ. ಪುಸ್ತಕಕ್ಕೆ ಪಾದಸ್ಪರ್ಶ ಆಗೋದು, ತುಳಸಿಗೆ ಪಾದಸ್ಪರ್ಶ ಆಗೋದು ಪ್ರಮಾದದಿಂದ ಆಗಿಬಿಡುತ್ತೆ, ಗೊತ್ತಾಗ್ದಂಗೆ ಆಗಿಬಿಡುತ್ತೆ. ಎಲ್ಲರಿಗೂ ಆಗುತ್ತದು ಪ್ರಮಾದದಿಂದ. ಆದಷ್ಟು ಪ್ರಮಾದ ಆಗದೇ ಇರುವಂತೆ ಎಚ್ಚರ ವಹಿಸಬೇಕು.
ತುಂಬ ಎಚ್ಚರ ಇರಬೇಕು, ಪ್ರಮಾದ ಆಗದೇ ಇರುವಂತೆ ಎಚ್ಚರ ವಹಿಸಬೇಕು. ಪ್ರಮಾದ ಆಗದಂತೆ ಇರುವ ವ್ಯಕ್ತಿ ಏನಲ್ಲ ಅವನಿಗೆ ಸಂಸ್ಕೃತ ಭಾಷೆ ಅಪ್ರಮತ್ತ ಅಂತ ಕರೀತಾರೆ. ಪ್ರಮತ್ತ ಅಪ್ರಮತ್ತ, ಪ್ರಮಾದ ಮಾಡದವನು, ಗಮನ ಇಲ್ಲದೆ ಎಚ್ಚರ ಇಲ್ಲದೆ ಕೆಲಸ ಮಾಡುವವನು ಪ್ರಮತ್ತ. ಹಾಗೆ ಪ್ರಮಾದ ಮಾಡದೇ ಇರೋ ಅಪ್ರಮತ್ತ. ಈ ಶಬ್ದರಾಶಿಗಳನ್ನು ಪ್ರಯೋಗ ಮಾಡಬೇಕಾದ್ರೆ ಲೋಕದ ವ್ಯವಹಾರಕ್ಕಾಗಿ ಎಷ್ಟು ಬೇಕೋ ಅಷ್ಟು ಪ್ರಯೋಗ ಮಾಡಬೇಕು. ಪ್ರಯೋಗ ಮಾಡಬೇಕಾದ್ರೆ ಪ್ರಮತ್ತನಾಗಬಾರ್ದು. ಈ ಶಬ್ದಗಳು ಪ್ರಧಾನವಾಗಿ ಶ್ರೀಹರಿಯನ್ನು ಹೇಳ್ತಾವೆ ಅಂತ ಎಚ್ಚರ ಇಟ್ಕೊಂಡು ವ್ಯವಹಾರ ಮಾಡಬೇಕಂತ. ಅದಕ್ಕೆ ಅಪ್ರಮತ್ತ ವ್ಯವಸಾಯ ಬುದ್ಧಿ. ಈ ಶಬ್ದಗಳು ಪ್ರಧಾನವಾಗಿ ಶ್ರೀಹರಿಯನ್ನೇ ಹೇಳ್ತಾವೆ ಅಂತ ನಿಶ್ಚಯ ಇರಬೇಕಂತೆ. ತುಂಬ ನಿಶ್ಚಯ, ಅಚಲವಾದ ನಿಶ್ಚಯ ಇರಬೇಕಂತೆ. ಅದಕ್ಕೆ ವ್ಯವಸಾಯ ಬುದ್ಧಿ. ಇಂಥ ಸಾಧನೆ ಜೀವನ ಅಂತೆ. ಯಾರು ಹೇಳಿದ್ವಿ ಪಠನ ಅಂತ ಶುಕಾಚಾರ್ಯ ಪರೀಕ್ಷಿತ ರಾಜ ಹೇಳ್ತಾ ಇದ್ದಾರೆ. ಒಂದು ಗಂಗಾ ತೀರದ ಪ್ರಾಯೋಪವೇಶ ಕೂತಾಗ ಅವನು ಹೇಳ್ತಾ ಇದ್ದಾರೆ ಶುಕಾಚಾರ್ಯ ಪರೀಕ್ಷಿತ ರಾಜನಿಗೆ, ಸಿದ್ಧೇನ ಚಾರ್ಥೆ ನಯತೇತ ತತ್ತತ್ ಪರಿಶ್ರಮಂ ತತ್ವ ಸಮೀಕ್ಷಮಾಣ ಅಂತ. ಬದುಕು ಮಾಡಲಿಕ್ಕೆ ಬೇಕಾದ ಪದಾರ್ಥಗಳು ಆ ಶಬ್ದಗಳು ಪ್ರಯೋಗ ಮಾಡ್ದೇನೆ, ಇನ್ನೇನು ಪ್ರಯತ್ನ ಮಾಡ್ದೇನೆ ಸಿಗೋದಾದರೆ ಆ ಪದಾರ್ಥಗಳ ಸಂಪಾದನೆಗಾಗಿ ಪ್ರಯತ್ನ ಮಾಡಬಾರ್ದು, ಶಬ್ದಗಳನ್ನು ಪ್ರಯೋಗ ಮಾಡಬಾರ್ದು. ಇಂಥ ಬೋಧನೆ ಇದೆ ಅಲ್ವಾ? ಅದರ ವಿವರಣೆ ನಾಳೆ ಪ್ರವಚನದಲ್ಲಿ ಇವತ್ತು ಗೊತ್ತಾಯಿತು. ಗೊತ್ತಾಯಿತು ಅನ್ನೋದಕ್ಕಿಂತ ತುಂಬ ಹಾರ್ಡಿದೆ ಪಾಠ ಅಲ್ವಾ? ಮುದ್ರೆ ಸಾಕು ಅನ್ಸುತ್ತೆ. ಹಾಂ ಹಾಂ ಇಚ್ಛೆ ಉಳ್ಳವರನ್ನ ವಿದ್ಯಾರ್ಥಿಗಳು ಇಟ್ಕೊಂಡು ಪಾಠ ಹೇಳಬೇಕಷ್ಟೇ. ಇದರೊಳಗೆ ಎಲ್ಲ ಗ್ರಂಥಗಳ ಪಾಠದ ಎಲ್ಲ ವಿಷಯ ಇದೆ. ಆದ್ದರಿಂದ ಇದನ್ನು ಕಲ್ತ್ಕೊಳ್ಳಿ ಅಂತ ಹೇಳಿದ್ರು ಅವರು. ಇಂಪಾಸಿಬಲ್. ಅರವತ್ತೆಪ್ಪತ್ತು ವಯಸ್ಸಾದ್ಮೇಲೆ ಹೊಸದಾಗಿ ಶುರು ಮಾಡೋದು ಇದು ಇಂಪಾಸಿಬಲ್ಲೇ. ಇದು ನಾನು ಹೇಳಿದ್ನಲ್ಲ ಯಾರೋ 60 ವರ್ಷದ ವ್ಯಕ್ತಿಗೆ ಹೊಸದಾಗಿ ಕೇಳೋದು ಬಂದ್ರಿಗೆ ಇದೇನು ಅರ್ಥ ಆಗುತ್ತೆ ಇದು? ಅಯ್ಯೋ ಸಾಕಪ್ಪ, ಏನೋ ಹೇಳ್ತಾರೆ ಅಂತ. ನನಗೆ ಉಪನ್ಯಾಸ ಮಾಡ್ಲಿಕ್ಕೆ ಭಯ ಇಂಥದ್ದೆಲ್ಲ. 14 ಲೋಕಕ್ಕೆ 7 ಆಭರಣಗಳು. ನೀವು 14 ಲೋಕವನ್ನು ಒಂದು ಕಲ್ಪನೆ ಮಾಡಿಕೊಂಡು ಒಂದು ಪದಾರ್ಥ ಇಟ್ಕೊಳ್ಳಿ. ಒಂದು ದೊಡ್ಡ ಕಲ್ಲು ಇಟ್ಕೊಳ್ಳಿ. ಅದನ್ನು 14 ಲೋಕ ಅಂತ ಸುಮ್ಮನೆ ಒಂದು ಐಡಿಯಾ ಮಾಡ್ಕೊಳ್ಳಿ. ಅದಕ್ಕೆ ಮೊದಲನೇ ಆವರಣ ಪೃಥ್ವಿ, ಎರಡನೇ ಆವರಣ ನೀರು, ಮೂರನೇ ಆವರಣ ಅಗ್ನಿ, ನಾಲ್ಕನೇ ಆವರಣ ವಾಯು, ಐದನೇ ಆವರಣ ಆಕಾಶ, ಆರನೇ ಆವರಣ ಅಹಂಕಾರ ತತ್ವ, ಏಳನೇ ಆವರಣ ಮಹತ್ತತ್ವ. ಹೀಗೆ ಚಿಂತನೆ ಮಾಡಬೇಕು.
ರಥಸಂಕಲ್ಪ ಗದ್ಯದಲ್ಲಿ ಹಾಂ ರಥಸಂಕಲ್ಪ ಗದ್ಯದಲ್ಲಿ ಹಾಂ ಕಡೆಯಲ್ಲಿ ಭಗವಂತ ಹೆಂಗೆ ಚಿಂತನೆ ಮಾಡಬೇಕು